in this regard, the work done or the background created by the alumni association or executive body can be clarified before the general body. ಸರ್ ಅದೇ ವಿ ಸಿ ಅವ್ರನ್ನ ಭೇಟಿಯಾಗಿ ಮಾಡಿದ್ದು ವಿ ಸಿ ಅವ್ರನ್ನ ಭೇಟಿಯಾಗಿ ಇದು ಮಾಡಿದ್ರಲ್ಲ. ಹಾಂ ಸರ್. ಹಾಂ ಸರ್. ಈಗ ನಮ್ಮ ಅಸೋಸಿಯೇಷನ್ ಕಡೆಯಿಂದ ಏನು ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ನಾವು ವಿ ಸಿ ಅವ್ರನ್ನ ಭೇಟಿಯಾಗಿದ್ದು ಇಲ್ಲಿ ಬಂದ ಮೇಲೆ. ಹಲೋ, ನಮ್ಮ ಕಾಲೇಜಿನ ಪ್ರಾಧ್ಯಾಪಕರ ನೇಮಕಾತಿಯಲ್ಲಿ ಸುಮಾರು 14 ಪೊಸಿಷನ್ಸ್ ವೇಕೆಂಟ್ ಇದೆ ಇಲ್ಲಿವರೆಗೆ. ಸೊ ಅದಕ್ಕಾಗಿ ನಾವು ಸಾಕಷ್ಟು ಬಾರು ಕುಲಪತಿಗಳಿಗೆ ಬಂದಾಗ, ಕಾಲೇಜಿಗೆ ಬಂದಾಗ ಸಾಕಷ್ಟು ಮನವಿಯನ್ನು ಕೊಟ್ಟಿದ್ದೀವಿ. ಮತ್ತು ಅದೇ ಥರನಾಗಿ ಧಾರವಾಡದಲ್ಲಿ ಹೋಗಿ ಕುಲಪತಿಗಳನ್ನೂ ಸಾಕಷ್ಟು ಬಾರಿ ನಾವು ಭೇಟಿಯಾಗಿ ಮನವಿ ಕೊಟ್ಟಿದ್ದೀವಿ. ಅವರು ಸ್ಪಂದನೆ ನೀಡಿದ್ದಾರೆ. ಈಗ ಗೌರ್ಮೆಂಟ್ ಕಡೆಯಿಂದ ನಮಗೆ ಫೈನಾನ್ಷಿಯಲ್ ಅಪ್ರೂವಲ್ ಕೊಟ್ಟರೆ ನಾವು ಇಮಿಡಿಯೇಟ್ಲಿ ನಾವು ತುಂಬ್ತೀವಿ. ಸೊ ಆ ದಿಶೆಯಲ್ಲಿ ನೀವು ಸಹಿತ ಗೌರ್ಮೆಂಟ್ ಲೆವೆಲಲ್ಲಿ ಫೈನಾನ್ಸ್ ಕ್ಲಿಯರೆನ್ಸಲ್ಲಿ ನೀವು ಸ್ವಲ್ಪ ನಮಗೆ ಸಹಾಯ ಮಾಡಿ ಅಂತ ಅವರು ವಿಶ್ವವಿದ್ಯಾಲಯದಿಂದನೇ ಮನವಿ ಮಾಡ್ಕೊಂಡಿದ್ದಾರೆ ನಮಗೆ. ನಾವು ಅದಕ್ಕೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಹಿರಿಯ ಸ್ನೇಹಿತರು ಏನು ಬೆಂಗಳೂರಿನಲ್ಲಿ ನೆಲೆಸಿರ್ತಾರಲ್ಲ ಅಂಥವ್ರು ನಮಗೆ ಈ ಒಂದು ಪ್ರೊಸೆಸ್ಸಲ್ಲಿ ನಮಗೆ ಸಹಾಯ ಮಾಡ್ಬೇಕಂತಂದು ವಿನಂತಿ ಮಾಡ್ಕೊಳ್ತೀನಿ. ಒಪಿನಿಯನ್ ಮೈಕ್ ಕೊಟ್ಟಿದ್ದಾರೆ. ಲಾಸ್ಟ್ ಸರ್, ಗುಡ್ ಮಾರ್ನಿಂಗ್ ಸರ್. ಈಗ ರಿಕ್ರೂಟ್ಮೆಂಟ್ ಬಗ್ಗೆ ಮಾತಾಡ್ತಿರುವಾಗ ಈಗ ನಮ್ಮ ಕಾಲೇಜಿನಲ್ಲಿ ಈಗ ಈ ಸುಮಾರು ವರ್ಷಗಳಿಂದ ಕ್ಯಾಂಡಿಡೇಟ್ಸ್ ವೆಯ್ಟ್ ಮಾಡ್ತಾ ಇದ್ದಾರೆ. ಮತ್ತು ಅವರ ಡಿಗ್ರಿ, ನೇಮ್ ಆಫ್ ದ ಡಿಗ್ರಿ ಬೇರೆ ಬೇರೆ ವಿಷಯಗಳಲ್ಲಿ ಕೊಟ್ಟಿದ್ದಾರೆ. ಈ ಮುಂಚೆ ಎಲ್ಲ ಪ್ಲಾಂಟೇಶನ್ ಟೆಕ್ನಾಲಜಿ ಅಂತೇಳಿ ಕೊಟ್ಟರು. ಈಗ ಒಂದೊಂದು ಡಿಪಾರ್ಟ್ಮೆಂಟು ಒಂದೊಂದು ಸ್ಪೆಷಲೈಸೇಷನ್ ಆಗಿದೆ. ಈಗಾಗಲೇ PhD ರಿಕ್ರೂಟ್ಮೆಂಟಿಗೇ ಆ ಕ್ವಾಲಿಫಿಕೇಷನ್ಗಳನ್ನ ಡಿಸ್ಕ್ವಾಲಿಫೈ ಮಾಡ್ತಾ ಇದ್ದಾರೆ. ಏನು ಪ್ಲಾಂಟೇಶನ್ ಟೆಕ್ನಾಲಜಿ ಕೊಟ್ಟಿದ್ರು, ಕೆಲವು ಕಡೆ ಜನರಲ್ ಫಾರೆಸ್ಟ್ರಿ ಅಂತೇಳಿ ಕೊಟ್ಟಿದ್ದಾರೆ. ಸೊ ಅದೆಲ್ಲ ಇನ್ ಫ್ಯೂಚರಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟಿಗೂ ಕೂಡ ಅವರಿಗೆ ತುಂಬ ಪ್ರಾಬ್ಲಮ್ ಆಗ್ತದೆ. ಸೊ ಈ ಹಂತದಲ್ಲೇ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರೆ ಮುಂದೆ ಎಲಿಜಿಬಲ್ ಕ್ಯಾಂಡಿಡೇಟ್ಸಿಗೆ ಅಥವಾ ಯಾರು ತುಂಬ ಎಫೆಕ್ಟಿವ್ ಕ್ಯಾಂಡಿಡೇಟ್ಸಿಗೆ ತೊಂದರೆ ಆಗೋದು ತಲುಪ್ತದೆ ಅನ್ನೋ ನನ್ನ ಒಂದು ಅನಿಸಿಕೆ ಸರ್. ಹಲೋ, ಈ ಒಂದು ಪಾಯಿಂಟಿಗೆ ಈಗ ಆಲ್ರೆಡಿ ನಾವು ಇದನ್ನು ಕ್ಲಿಯರ್ ಮಾಡಿದ್ದೀವಿ. ಸಾಕಷ್ಟು ಬಾರಿ ಏನಾಗಿದೆ ಅಂತಂದರೆ ICR ಕಡೆಯಿಂದ ನಮ್ಮ ಪದವಿ ಕಾರ್ಯಕ್ರಮದ ನೊಮೆನ್ಕ್ಲೇಚರ್ ಸಾಕಷ್ಟು ಬಾರಿ ಬದಲಾವಣೆ ಆಗ್ತಾ ಬಂದಿದೆ. ಉದಾಹರಣೆಗೆ ಹೇಳ್ಬೇಕಂತಂದರೆ 97ರಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಈಗೇನೋ ವಿಭಾಗಗಳಿವೆ, ಸಿಲ್ವಿಕಲ್ಚರ್ ಆ್ಯಂಡ್ ಅಗ್ರೋ ಫಾರೆಸ್ಟ್ರಿ. ಅದು ಏನಾಗಿದೆ ಅಂತಂದರೆ 2009ರಲ್ಲಿ ಪ್ಲಾಂಟೇಶನ್ ಟೆಕ್ನಾಲಜಿ ಅಂತಂದು ICRನೇ ನಮಗೆ ಹೇಳಿತ್ತು. ಸೊ ಮತ್ತೆ ನಂತರ 2015 ನಂತರ ಮತ್ತೆ ಅದನ್ನೇ ರೀನೇಮ್ ಮಾಡಿದ್ವಿ, ಮತ್ತು ಸಿಲ್ವಿಕಲ್ಚರ್ ಆ್ಯಂಡ್ ಅಗ್ರೋ ಫಾರೆಸ್ಟ್ರಿ. ಹಾಗೆ ಎಲ್ಲ 4 ವಿಭಾಗಗಳಲ್ಲೂ ಸಹಿತ ಸಾಕಷ್ಟು ಬದಲಾವಣೆಯನ್ನು ನೋಡಿದ್ದೀವಿ ನಾವು. ಸೊ ಅದಕ್ಕಾಗಿ ನಾವು ಏನು ಮಾಡಿದ್ದೀವಿ ಅಂತಂದರೆ ಲಾಸ್ಟ್ ಇಯರು ಎಲ್ಲರನ್ನೂ ಬೇರೆ ಬೇರೆ ಏನು ಬೇರೆ ಬೇರೆ ವರ್ಷಗಳಲ್ಲಿ ಅದೇನು ನೊಮೆನ್ಕ್ಲೇಚರ್ ಚೇಂಜ್ ಆಗ್ತಾ ಬಂದಿದೆ, ಎಲ್ಲನೂ ಇನ್ಕ್ಲೂಸಿವ್ ಆಗಿ ನಾವು ತೊಗೊಳ್ಳೋಣ ಅಂತಂದು ಡಿಸಿಷನ್ನೂ ಆಗಿದೆ ಮತ್ತು ರೆಗ್ಯುಲೇಷನ್ನೂ ಆಗಿದೆ, ನೋಟಿಫಿಕೇಷನ್ನೂ ಆಗಿದೆ ವಿಶ್ವವಿದ್ಯಾಲಯದಿಂದ. ಸೊ ಹೀಗಾಗಿ ಯಾವುದೇ ವಿದ್ಯಾರ್ಥಿಗಳಿಗೆ ನೇಮಕಾತಿಯಲ್ಲಿ ಈ ತಾಂತ್ರಿಕ ತೊಂದರೆ ಇರುವುದಿಲ್ಲ. ಅದು ಹೌದು ಸರ್. ಯಾಕಂದರೆ ಈ ವರ್ಷ PhD ರಿಕ್ರೂಟ್ಮೆಂಟಿಗೆ ಇಲ್ಲೇನು ಈ ವರ್ಷ ಜಾಯ್ನ್ ಆಗಿದ್ದಾರಲ್ಲ ಅವರಿಗೆ ನಮ್ಮ ಪೊನ್ನಂಪೇಟೆಯಲ್ಲಿಯೇ PhDಗೆ ಅವಕಾಶ ಕೊಟ್ಟಿಲ್ಲ. ನಿಮ್ಮ ನಾಮನ್ಕ್ಲೇಚರ್ ಚೇಂಜ್ ಇದೆ ಅನ್ನೋ ಒಂದೇ ಕಾರಣಕ್ಕೆ. ಇನ್ನು ಅಸಿಸ್ಟೆಂಟ್ ಪ್ರೊಫೆಸರ್ಗೆಲ್ಲ ಅಲ್ಲಿ ಅವಕಾಶ ಕೊಡ್ತಾರೆ ಸರ್. ಅಂದರೆ ರಿಕ್ರೂಟ್ಮೆಂಟ್ ಅಂದರೆ ನಮ್ಮ ಕಾಲೇಜ್ ಒಂದನ್ನೇ ಉದ್ದೇಶವಾಗಿ ಇಟ್ಕೊಂಡು ನಾವು ನೋಡಬಾರ್ದು. ಚರಣ್, ಈಗ ಈ ವಿಷಯದಲ್ಲಿ ಹೇಳಿದ್ನಲ್ಲ, ನಮ್ಮ ವಿಶ್ವವಿದ್ಯಾಲಯ ನೋಟಿಫಿಕೇಶನ್ ಹೊರಡಿಸಿದೆ. ಹಾಂ ಸರ್. ಯಾವ ಹಂತದಲ್ಲಿ ಯಾವ ವರ್ಷಗಳಲ್ಲಿ ಏನು ಬದಲಾವಣೆ ಆಗಿದೆ ಎಲ್ಲರನ್ನೂ ಕನ್ಸಿಡರ್ ಮಾಡ್ಬೇಕಂತಾಗಿದೆ. ವಿದೌಟ್ ಎನಿ ದಿ ಸ್ಪೆಷಲೈಸೇಷನ್ MSc ಫಾರೆಸ್ಟ್ರಿ ಇದ್ರೆ ಆಯಿತು. ಓಕೆ, ಥ್ಯಾಂಕ್ ಯು ಸರ್. ಓಕೆ.
ಅದನ್ನೇ ಎಲ್ಲ ನಮ್ಮ ಕರ್ನಾಟಕದ ಎಲ್ಲ ಯೂನಿವರ್ಸಿಟಿಯಲ್ಲೂ ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೇನೆ ಸರ್. ನಮ್ಮ ಯೂನಿವರ್ಸಿಟಿಯಲ್ಲಿ ಅಂತೂ ನಾವು ನೋಟಿಫಿಕೇಶನ್ ಮಾಡಿ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಓಕೆ ಸರ್, ಥ್ಯಾಂಕ್ ಯು. ಇನ್ನು ಉಳಿದ ಸದಸ್ಯರು ಏನಾದ್ರು ಅಭಿಪ್ರಾಯ ಏನಾದ್ರು ಇದೆಯಾ? ಸರ್, ಇನ್ನೊಂದು ಹೇಳೋನಿದ್ದೆ. ಈಗ ರಿಕ್ರೂಟ್ಮೆಂಟ್ ಜೊತೆಯಲ್ಲಿ NEP ಇಂಪ್ಲಿಮೆಂಟ್ ಆಗಿರೋದ್ರಿಂದ ಅಡ್ಜಂಕ್ಟ್ ಫ್ಯಾಕಲ್ಟಿ ಅಂತ ಹೇಳಿ ನಾವು ಕಾಲೇಜ್ಗಳಲ್ಲಿ ಅವಕಾಶವನ್ನು ಕೊಡ್ಬೋದಾಗಿದೆ ಸರ್. ಈಗ ಕ್ವಶನ್ ಬರೋದು ಎಲ್ಲಿ ಅಂದರೆ, ನಮ್ಮ ಕಾಲೇಜಿನಲ್ಲಿ ಕಲಿಯೋದಕ್ಕೂ ಇಲಾಖೆಯಲ್ಲಿ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡೋದಕ್ಕೂ ತುಂಬ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ. ಸೊ ಅರಣ್ಯ ಇಲಾಖೆಯಲ್ಲಿಯೂ ಕೂಡ ಅತಿ ಹೆಚ್ಚಿಗೆ ACF ಅಥವಾ IFS ಇರೋರು ತುಂಬ ನಾಲೆಡ್ಜಬಲ್ ಇರ್ತಾರೆ. ಅಂಥವ್ರಿಗೆ ನಾವು ಒಂದು ಅವಕಾಶ ಕೊಟ್ಟು ಅಡ್ಜಂಕ್ಟ್ ಫ್ಯಾಕಲ್ಟಿ ಅಂತೇಳಿ ಕೆಲವೊಂದಷ್ಟು ಇಯರ್ಸ್ ನಮ್ಮ ಹುಡುಗರಿಗೆ ಟ್ರೈನಿಂಗ್ ಲೆಕ್ಕದಲ್ಲಿ ಕೊಟ್ಟರೆ, ಅದು ಇಲಾಖೆ ಮತ್ತು ಕಾಲೇಜಿನ ನಡುವೆ ಇರ್ತಕ್ಕಂತಹ ಏನು ವ್ಯತ್ಯಾಸವನ್ನು ಕಳೀತದೆ ಅನ್ನೋದು ನನ್ನ ಉದ್ದೇಶ ಆಗಿರುತ್ತೆ. ಥ್ಯಾಂಕ್ ಯು ಚರಣ್. ಅದು NEP ಜಾರಿ ಆದ ಕೂಡಲೇ ತಕ್ಷಣನೇ ಮಾಡ್ತೀವಿ. ಇಟ್ ಈಸ್ ನೋಟೆಡ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಈಗ ಈ ಅಜೆಂಡಾ ಡಿಸ್ಕಷನ್ ಮುಗಿದಿದ್ರೆ ನಾವು ಮುಂದಿನ ಡಿಸ್ಕಷನ್ಗೆ ಹೋಗ್ತಿದ್ದೀವಿ. ಡಿಸ್ಕಷನ್ ಆನ್ ಡೆವಲಪಿಂಗ್ ಕೋಆರ್ಡಿನೇಷನ್ ಬಿಟ್ವೀನ್ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಇಂಡಸ್ಟ್ರಿ ಆ್ಯಂಡ್ ಸ್ಟೇಕ್ ಹೋಲ್ಡರ್ಸ್ ವಿತ್ ಕಾಲೇಜ್ ಆಫ್ ಫಾರೆಸ್ಟ್ರಿ ಸಿರ್ಸಿ. ಅಂದರೆ ಈಗ ನೀವೇ ನಿನ್ನೆಯಿಂದ ನೋಡ್ತಾ ಇದ್ದೀರಿ ಅಥವಾ ಅಲ್ಲಿ ಚಾರ್ಟ್ಸು ಮಾಡಿಸಿದ್ದೀವಿ ಡಿಫ್ರೆಂಟ್ ಬ್ಯಾಚಿಂದು. ನಮ್ಮಲ್ಲಿ ಇರೋವಂಥ ಡೈವರ್ಸಿಟಿಯಲ್ಲಿ ನಮ್ಮ ಕೊಡುಗೆ ಅಂದರೆ ಕಾಲೇಜ್ ಆಫ್ ಫಾರೆಸ್ಟ್ರಿ ಸಿರ್ಸಿಲಿ ವರ್ಕ್ ಮಾಡ್ತಿರೋರು ಸರಿ, ಹೊರಗಡೆಯಿಂದ ಸ್ಟೇಕ್ ಹೋಲ್ಡರ್ಸ್ ಆಗಿರ್ಬೋದು, ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿರೋದು. ಸೊ ನಾವು ಯಾವ ರೀತಿ ಕಾಲೇಜ್ ಆಫ್ ಫಾರೆಸ್ಟ್ರಿ ಜೊತೆ ಕೊಲಾಬ್ರೇಟ್ ಮಾಡ್ಬೋದು, ಎಜುಕೇಷನ್ ಇಂಪ್ರೂವ್ ಮಾಡೋಕ್ಕೆ ಅಥವಾ ರಿಸರ್ಚ್ ಅಥವಾ ಔಟ್ರೀಚ್ ಆ್ಯಕ್ಟಿವಿಟೀಸ್ ಅಂದರೆ ಎಕ್ಸ್ಟೆನ್ಷನ್ ವಿಸ್ತರಣಾ ಕಾರ್ಯಗಳಲ್ಲಿ ನಾವು ಯಾವ ಥರ ಪಾಲ್ಗೊಳ್ಬೋದು ಅಥವಾ ಯಾವ ಥರ ನಾವು ಕಾಲೇಜ್ ಜೊತೆಗೆ ಸಹಕರಿಸ್ಬೋದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಬೇಕಾಗಿದೆ ಅಂತೇಳಿ ಶ್ರೀ ರಾಮಕೃಷ್ಣ ಹೆಗಡೆ ಅವರು ಈ ಅಜೆಂಡಾ ಐಟಮ್ಸ್ನ ಇಟ್ಟಿದ್ದು. ಸೊ ರಾಮಕೃಷ್ಣ ಹೆಗಡೆ ಸರ್? ಇಲ್ಲ, ಅವರು ಇಲ್ಲ. ಹಾಂ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಅಂದರೆ ನಿಮ್ಮ ಕಡೆಯಿಂದ ಕಾಲೇಜ್ಗೆ ಈ ಥರದ್ದು ಏನಾದರೂ ಮಾಡಬಹುದು, ನನ್ನ ಕ್ಷೇತ್ರದಿಂದ ನಾನು ಈ ಥರ ಮಾಡ್ಬೋದು, ನಾನು ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದೀನಿ, ಸೊ ಈ ಥರದ್ದು ಏನಾದರೂ ಅಭಿಪ್ರಾಯಗಳಿತ್ತು ಅಂತಂದರೆ, ಅಂದರೆ ಈಗಿನ ಹುಡುಗರಲ್ಲಿ ಈ ಥರದ್ದು ಒಂದು ಇದು ಬೇಕು, ಈ ಕ್ಯಾರೆಕ್ಟರ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಅದನ್ನು ನನ್ನ ಕಡೆಯಿಂದ ನಾನು ಇದು ಮಾಡ್ತೀನಿ, ನನ್ನ ಕ್ಷೇತ್ರದಿಂದ ನಾನು ಇದು ಮಾಡ್ತೀನಿ, ಆ ಥರದ್ದು ಏನಾದರೂ ಒಂದು ನಿಮ್ಮ ಹತ್ರ ಅಭಿಪ್ರಾಯಗಳಿದ್ದರೆ ಅದನ್ನು ನೀವು ಇಲ್ಲಿ ಸಲ್ಲಿಸ್ಬೋದು. ನೆಕ್ಸ್ಟ್ ಇದು G1 G2 ಅಂತ ಇದೆಯಲ್ಲ, ಅದು ಆ ಗ್ರೂಪ್ನಲ್ಲಿ ಏನಾರು ಈ ಓಪನ್ ಮಾಡ್ತೀವಿ. ನೆಕ್ಸ್ಟು ಅಡ್ಮಿನಿಗೆ ಮಾತ್ರ ಇರೋದು ಇವಾಗ. ಅದು ಆ ಗ್ರೂಪ್ನ ಓಪನ್ ಮಾಡ್ತೀವಿ. ಏನಾದರೂ ಕ್ವಶನ್ಸ್ ಇದ್ದರೆ ಅಲ್ಲೂ ಹಾಕ್ಬೋದು. ಗ್ರೂಪ್ 1 ಗ್ರೂಪ್ 2 ಒಂದು ಕೆಲವು ಸೀನಿಯರ್ಸ್ ಬ್ಯಾಚ್ ಗ್ರೂಪ್ 1ನಲ್ಲಿದ್ದಾರೆ ಅಪ್ ಟು 2002ವರೆಗೂ. ಆಮೇಲೆ G2ನಲ್ಲಿದ್ದಾರೆ. ಏನಾದರೂ ಕ್ವಶನ್ಸ್ ಇದ್ದರೆ ಅಲ್ಲೂ ಹಾಕ್ತಾ ಇರ್ಬೋದು. ಸೊ ಈ ಅಜೆಂಡಾ ಐಟಮ್ ಬಗ್ಗೆ ಪ್ರಸ್ತಾಪ ಮಾಡಿರೋರು ಬರ್ದಿಲ್ಲ ಇರೋದ್ರಿಂದ ಇದನ್ನು ಡೆಫರ್ ಮಾಡ್ತೀವಿ. ಸೊ ಮತ್ತೊಂದು ಅಜೆಂಡಾ, ಡಿಸ್ಕಷನ್ ಆನ್ ಸ್ಪಾನ್ಸರಿಂಗ್ ಆಫ್ ಸಮ್ ಆಫ್ ₹15,000 ಸ್ಕಾಲರ್ಶಿಪ್ ಟು 2 ಸ್ಟೂಡೆಂಟ್ಸ್ ಪರ್ ಇಯರ್ ಬೈ ಅಲ್ಯೂಮಿನಿ ಅಸೋಸಿಯೇಷನ್ ಕಾಲೇಜ್ ಆಫ್ ಫಾರೆಸ್ಟ್ರಿ ಸಿರ್ಸಿ ಟು ಸ್ಟೂಡೆಂಟ್ಸ್ ಆಫ್ ಕಾಲೇಜ್ ಆಫ್ ಫಾರೆಸ್ಟ್ರಿ ಸಿರ್ಸಿ ಫ್ರಮ್ ದ ಇಯರ್ 2022 to 2023. ಅಂದರೆ ನಮ್ಮ ಕಡೆಯಿಂದ 15,000 ಪರ್ ಇಯರ್. ನಿಮಗೆ ಗೊತ್ತಿರುತ್ತೆ, ಯಾಕಂದರೆ ನಾವು 85ನೇ ಇಸ್ವಿಯಿಂದ 2000 ತನಕ ಒಂದು ಫ್ರೀ ಸ್ಟ್ರಕ್ಚರ್ ಇತ್ತು. 2000ರಿಂದ 2010 ತನಕ ಒಂದು ಫ್ರೀ ಸ್ಟ್ರಕ್ಚರ್ ಇತ್ತು. ನಾವೆಲ್ಲ ಒಂದು ಸೆಮಿಸ್ಟ್ರಿಗೆ 3-3.5 ಸಾವಿರ, ಹಾರ್ಡ್ಲಿ 3,000 to 3,500. ಒಂದು ಫಸ್ಟ್ ಸೆಮಿಸ್ಟ್ರ್ ಮಾತ್ರ ಅಡ್ಮಿಷನ್ ಆದ ಮಾತ್ರ ಒಂದು 8-9 ಸಾವಿರ ಕಟ್ಟಿದ್ದು ನೆನಪು ಬಿಟ್ಟರೆ,
ಕೊನೆಗೆಲ್ಲ 2,000 1,500 ಎಲ್ಲ ನಾವು ಕಟ್ಟು ಮುಗಿಸಿದ್ವಿ. ಎಂಟೈರ್ ಡಿಗ್ರಿನ ನಾವು ಒಂದು 25-30 ಸಾವಿರದಲ್ಲಿ ಮುಗಿಸ್ತವ್ರು ನಾವೆಲ್ಲ ಕಾಲೇಜ್ ಫೀಸಲ್ಲಿ. ಈಗ ಒಂದು ಸೆಮಿಸ್ಟರ್ ಫೀಸೇನೆ ಸೋಮು ಸರ್ ಹೇಳ್ಬೋದು 30,000ನ ಸರ್ ಫಸ್ಟ್ ಸೆಮಿಸ್ಟರು 29,000 ಒಂದು ಸೆಮಿಸ್ಟರ್ ಫೀಸೇ ಇರುತ್ತೆ. ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ನು ಅಥವಾ ಫೈನಾನ್ಷಿಯಲ್ ಸಮಸ್ಯೆ ಇದ್ದವರು ಸುಮಾರಷ್ಟು ಹುಡುಗರು ಈಗಲೂ ಕೂಡ ಇರ್ತಾರೆ. ಸೊ ಒಂದು ಸೆಮಿಸ್ಟ್ರಿಗೇ ಅಪಾರ್ಟ್ ಫ್ರಮ್ ಮೆಸ್ ಬಿಲ್ 29,000 ಫಸ್ಟ್ ಸೆಮಿಸ್ಟರ್ ರಿಜಿಸ್ಟ್ರೇಷನ್ಗೆ ಹೋಗುತ್ತೆ. ಸೊ ಕೆಲವೊಬ್ಬರು ಸಮಸ್ಯೆ ಇದ್ದವ್ರಿಗೆ ನಾವು ಇಂದೂ ಕೂಡ ಹೆಲ್ಪ್ ಮಾಡಿದ್ವಿ. ಒಬ್ಬ ಅದರಲ್ಲಿ ACF ಆದರು, ಇನ್ನೊಬ್ಬರು DRF ಕೂಡ ಆದರು. ಅದಾದಮೇಲೆ ನಮ್ಮ ಅಲ್ಯೂಮಿನಿ ಅಸೋಸಿಯೇಷನ್ ವತಿಯಿಂದನೇ ಸಾಲ ಜಾಸ್ತಿ ಇದರಿಂದ ನಾವು ಆ ಥರದ್ದು ಯಾವುದೋ ಒಂದು ಫೈನಾನ್ಷಿಯಲ್ ಆಗಿ ರೀಚ್ ಆಗೋ ಅಂಥ ಆ್ಯಕ್ಟಿವಿಟೀಸನ್ನು ಯಾವುದೂ ಮಾಡಲಿಕ್ಕಾಗಲಿಲ್ಲ. ಸೊ ಈಗ ಐ ಥಿಂಕ್ ವಿ ಆರ್ ಸೌಂಡ್ ಎನಫ್ ವಿತ್ ರೆಸ್ಪೆಕ್ಟ್ ಟು ಫೈನಾನ್ಷಿಯಲ್ ದಿಸ್ ಒನ್. ಸೊ ನಾವು ಇದ್ರ ಬಗ್ಗೆ ಒಂದು ಚಿಂತನೆ ಮಾಡಿದ್ದೀವಿ ಇನ್ ಡಿಸ್ಕಷನ್ ವಿತ್ SBI ನಮ್ಮ ಲೋಕೇಶ್ ಸರ್ ಎಲ್ಲಾದರೂ ಓಕೆ ಲೋಕೇಶ್ ಸರ್ ಜೊತೆ ಡಿಸ್ಕಸ್ ಮಾಡಿ ನಾವು ಒಂದು ತೀರ್ಮಾನಕ್ಕೆ ಬಂದ್ವಿ. ಅಂದರೆ ಅದನ್ನು ನಮ್ಮ ಪ್ರೆಸಿಡೆಂಟ್ ಸರ್ ಹೇಳ್ತಾರೆ, ಯಾಕಂದರೆ ಅವ್ರ ಹತ್ರ ಟೆಲಿಫೋನಿಕ್ ಕನ್ವರ್ಸೇಷನಲ್ಲಿ ಮಾತಾಡಿದ್ದು. ಸರ್ ಅದು FD ಬಗ್ಗೆ ಅಂದರೆ ಈಗ ನಮ್ಮಲ್ಲಿ 8 ಲಕ್ಷ ಇರೋದ್ರಿಂದ ನಾವೇನು ತೀರ್ಮಾನ ಮಾಡಿದ್ವಿ ಅಂದರೆ 8 ಲಕ್ಷ ನಮಗೆ ಬೇಕಾಗೋದಿಲ್ಲ. ಸೊ ಹಾಗಾಗಿ ಅದರಲ್ಲಿ 5 ಲಕ್ಷ ನಾವು ಫಿಕ್ಸೆಡ್ ಡೆಪಾಸಿಟ್ ಇಟ್ಟರೆ, ಅಂದರೆ ಇದು ಕರೆಂಟ್ ಅಕೌಂಟ್ ಆಗಿರೋದ್ರಿಂದ ಇದಕ್ಕೆ ಯಾವುದೇ ಥರದ್ದು ಏನು SB ಇಂಟ್ರೆಸ್ಟ್ ಏನು ಬರೋದಿಲ್ಲ. SB ಅಕೌಂಟಲ್ಲಿ ಯಾವ ಥರ ಇಂಟ್ರೆಸ್ಟ್ ಬರುತ್ತೆ ಆ ಥರದ್ದು ಇಂಟ್ರೆಸ್ಟ್ ಬರೋಲ್ಲ. ಕರೆಂಟ್ ಅಕೌಂಟ್ ಡಸ್ ನಾಟ್ ಹ್ಯಾವ್ ಎನಿ ಕೈಂಡ್ ಆಫ್ ಇಂಟ್ರೆಸ್ಟ್. ಸೊ ಅಟ್ಲೀಸ್ಟ್ ಔಟ್ ಆಫ್ 8 ವಿ ಕ್ಯಾನ್ ಡೆಪಾಸಿಟ್ 5 lakhs ಫಾರ್ ಆ್ಯಸ್ ಎನ್ ಫಿಕ್ಸೆಡ್ ಡೆಪಾಸಿಟ್. ಸೊ ದಿ interest 11 lakhs, sorry it is 11 lakhs. So out of 11 we had thought, andre it is still has to be discussed at this general body meeting, we have thought that so around 5 lakh can be kept as fixed deposit, and the interest out of this can be used for sponsorship of this kind of activities. ಅಂದರೆ ಯಾರು ಎಕನಾಮಿಕಲಿ ವೀಕ್ ಇದಿರ್ತಾರೆ ಅವರಿಗೆ ಅದರಿಂದ ಹೊರಡುವಂಥ ಬಡ್ಡಿ ಒಳಗೆ ನಾವು ಅವರಿಗೆ ಅದನ್ನು ಕೊಡ್ಬೋದಂಥ ಪ್ರಾವಿಷನ್ ಇದೆ ಅಂತೇಳಿ ನಮ್ಮದೇ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಲೋಕೇಶ್ ಅವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಮ್ಯಾನೇಜರ್ ಆಗಿದ್ದಾರೆ. ಸೊ ಅವರು ಈ ಐಡಿಯಾ ಕೊಟ್ಟರು ನಮಗೆ. ಸೊ ಇದು ನಮಗೂ ಕೂಡ ಚೆನ್ನಾಗಿ ಅನ್ನಿಸ್ತು ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ. ಸೊ ಇದ್ರ ಬಗ್ಗೆ ಡಿಸ್ಕಷನ್ ಆಗಬೇಕಾಗಿದೆ. ನಿಮ್ಮ ಅನುಮೋದನೆ ಏನಾದ್ರು ಸಿಕ್ಕರೆ ನಾವು ಇದನ್ನು ಮುಂದಿನ ದಿನಗಳಲ್ಲಿ ನಾವು ಕಾರ್ಯವಾಪಿಗೆ ನಾವು ತರಿಸ್ಕೊತೀವಿ. ಓ ಎಸ್ ಸರ್, ಮೈಕ್. ಸೊ ಆ ಸ್ಕಾಲರ್ಶಿಪ್ಪಿಗೆ ಅರ್ಹ ವಿದ್ಯಾರ್ಥಿಗಳು ಯಾರು ಅಂತ ಗುರುತಿಸೋ ಬಗ್ಗೆ ಕೆಲವೊಂದು ಪ್ರೋಟೋಕಾಲ್ಸ್ಗಳು ಪ್ರತಿ ವರ್ಷ ಇರಲೇಬೇಕಾಗತ್ತೆ, ಮತ್ತು ಅದಕ್ಕೆ ಒಂದು ಪ್ರೋಟೋಕಾಲು ಪ್ರೊಸೀಜರು ಎರಡೂ ಇರಬೇಕಾಗತ್ತೆ. ಲಾಸ್ಟ್ ಟೈಮ್ ನಾವು ಅದನ್ನು ಕೊಟ್ಟಾಗ ನನಗೆ ದೇವಗಿರಿಯವರು ಸಜೆಷನ್ ಎಲ್ಲ ಕೊಟ್ಟು ಅದೇ ರೀತಿ ನಾವು ಎಕ್ಸಿಕ್ಯೂಟ್ ಮಾಡಿದ್ವಿ. ಸೊ ಅಲ್ಲಿ ಪ್ರೋಟೋಕಾಲು ಪ್ರೊಸೀಜರು ಬೇಕಾಗತ್ತೆ ಆ ಯಾವ ಸ್ಟೂಡೆಂಟ್ಸು ಅಂತ ಹೇಳಿ ಐಡೆಂಟಿಫೈ ಮಾಡೋದಕ್ಕೆ. ಅದಕ್ಕೊಂದು ಮಾನದಂಡನ ಒಂದು ಕೇಳ್ತಾ ಇದ್ದಾರೆ ಭಟ್ ಸರ್ ಅವರು. ಸೊ ಆ ಮಾನದಂಡನ ಶಾರ್ಟ್ಲಿ ನಾವು ಒಂದು ರೆಡಿ ಮಾಡಿ ಗ್ರೂಪ್ಗಳಲ್ಲಿ ಹಾಕ್ತೀವಿ. ಅದು ಫೈನಲೈಸ್ ಆದಮೇಲೆ ಆ ಮಾನದಂಡನ ನಾವು ಅಳವಡಿಸ್ಕೊತೀವಿ ಸರ್. ಒಂದು ಅದಕ್ಕೆ ಈಗಾಗಲೇ ಅನುಭವ ಇರುವಂಥ ದೇವಗಿರಿ ಅಂತವ್ರದ್ದು ಏನು ಅಭಿಪ್ರಾಯಗಳನ್ನು ಮತ್ತೆ ಪುನಃ ಕೇಳ್ಕೊಬೇಕು ನಾವು. ಓಕೆ ಸರ್, ನೋಟೆಡ್ ಸರ್. ದೇವಗಿರಿ ಸರ್ ಇಲ್ಲಿದ್ದರೆ ಇದಕ್ಕೆ ಈ ಪಾಯಿಂಟ್ಸ್ನ ಆ್ಯಡ್ ಅಪ್ ಮಾಡ್ಬೋದು. ನನಗನ್ನಿಸ್ತಂಗೆ ದೇವಗಿರಿ ಸರ್ ಇಲ್ಲ ಅನಿಸುತ್ತೆ. ಆಯಿತು, ನಾನು 5 ಲಕ್ಷ ಅಂತ ಹೇಳಿದೆ. ಸೊ ನಮ್ಮ ಖಜಾಂಚಿ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಅಪ್ ಟು 7 lakhs ತನಕ ಇಡ್ಬೋದು. ಯಾಕಂದರೆ 6.5% ಇಂಟ್ರೆಸ್ಟ್ ಇರುತ್ತೆ FDಗೆ. ಸೊ ಹಾಗಾಗಿ ಆ ಇಂಟ್ರೆಸ್ಟಲ್ಲಿ ನಾವು ಇದನ್ನು ಮಾಡ್ಬೋದು. ಸೊ 7 lakhs ಇಟ್ಟರೆ ಇನ್ನೂ ಒಬ್ಬ ವಿದ್ಯಾರ್ಥಿಗೆ ನಾವು ಸ್ಪಾನ್ಸರ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. 40,000 per year ಇಂಟ್ರೆಸ್ಟ್ ಬರುತ್ತೆ. ಇದನ್ನು ನಮ್ಮ ಹಲೋ ಹರ್ಷ, ಇದರಲ್ಲಿ ಒಂದು ಸಜೆಷನ್ ಇದೆ. ಹಾಂ ಸರ್. ಬಿಫೋರ್ ಪುಟಿಂಗ್ ದಟ್ FD, take some competitive rates from all the banks, so you may get a little more also. Right now we have 7, maybe some private banks may be giving 7.5 also, HDFC and Axis. So ultimately my intention is to get more interest on whatever the amount we saved. ಓಕೆ, ಅಂದರೆ ನಮ್ಮ ಅಕೌಂಟ್ ಬಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿದೆ. ಪರವಾಗಿಲ್ಲ ಸರ್, ಅದಕ್ಕೆ ಅಕೌಂಟ್ ಬೇಕಾಗೋದಿಲ್ಲ ಫಿಕ್ಸ್ಡ್ ಡೆಪಾಸಿಟ್ಗೆ. ಓಕೆ, you can have a fixed deposit, and once you got it closed,
you can directly give your whatever the alumni account of some other bank also to get it back. Noted. ಇಯರ್ಲಿ ರಿನ್ಯೂವಲ್ ಮಾಡೋ ಥರ ಇಟ್ಕೊಂಡ್ರೆ ಚೆನ್ನಾಗೋ Yeah, ಅಥವಾ annual. You get the competitive rates from the bank. They will give you per year ಇಟ್ಟರೆ ಎಷ್ಟು ಬರುತ್ತೆ. ಈಗ ನಮ್ಮಲ್ಲೊಂದು 666 days ಪ್ರಾಡಕ್ಟ್ ಇದೆ ಕೆನರಾದಲ್ಲಿ. So we are giving 7%. So it's a good rate for 666 days. And another suggestion is that go for quarterly interest ಅಥವಾ ಅಟ್ ಮೆಚುರಿಟಿ ಇಂಟ್ರೆಸ್ಟ್. ಕ್ವಾರ್ಟರ್ಲಿ ಇಂಟ್ರೆಸ್ಟ್ ಆಗಿದ್ರೆ ಏನಾಗ್ತದೆ ಅಂದರೆ ನಿಮಗೆ ಇವನ್ ಸಮ್ಟೈಮ್ಸ್ ಆ ಹಣ ವಾಪಸ್ ಈಗ ಯು ಕೆನಾಟ್ ಪ್ರೆಡಿಕ್ಟ್ ನೋ ಅಟ್ ವಾಟ್ ಟೈಮ್ ಆರ್ ವೆನ್ ಯು ಆರ್ ಗೋಯಿಂಗ್ ಟು ಗಿವ್ ದಟ್ ಕ್ಯಾಶ್ ಪ್ರೈಸ್ ಮನಿ. ಅದರ್ವೈಸ್ ನೀವೇನು ಮಾಡ್ಬೇಕಂತಂದರೆ ಆ ಪರ್ಟಿಕ್ಯುಲರ್ ಟೈಮ್ಗೆ ನಿಮಗೆ ಮೆಚುರಿಟಿ ಇಂಟ್ರೆಸ್ಟ್ ಕ್ರಿಯೇಟ್ ಆಗೋ ಥರ ಇಡಬೇಕು. ಅಸಲು ಅಲ್ಲೇ ಉಳಿಬೇಕು. ನಾರ್ಮಲಿ ಐ ಥಿಂಕ್ ಯು ಮೇ ಗೋಯಿಂಗ್ ಟು ಗಿವ್ ದಟ್ ಕ್ಯಾಶ್ ಪ್ರೈಸ್ ಮನಿ ಆಸ್ ಆ್ಯಂಡ್ ವೆನ್ ದ ಸ್ಟೂಡೆಂಟ್ ರಿಕ್ವೈರ್ಡ್ ಫಾರ್ ಟು ಪೇ ಹಿಸ್ ಫೀಸ್. So go for quarterly interest reimbursement to your main account. Let it be FD there only. ಅದನ್ನು ತೊಗೊಂಡು ಅವಾಗ ಬಳಸ್ಬೋದು. ಆ್ಯಂಡ್ ಗೋ ಫಾರ್ ದಟ್ ಕಾಂಪಿಟೇಟಿವ್ ರೇಟ್ಸ್ ಫ್ರಮ್ ದ ಡಿಫ್ರೆಂಟ್ ಬ್ಯಾಂಕ್ಸ್. ನಾರ್ಮಲಿ ಸ್ಟೇಟ್ ಗೌರ್ಮೆಂಟ್ ಪೀಪಲ್, ಗೌರ್ಮೆಂಟ್ ಅಕೌಂಟ್ಸ್ ಪೀಪಲ್ ದ ಡೂ ದ ಸೇಮ್. ದೇ ವಿಲ್ ಆಸ್ಕ್ ಸಮ್ ಕಾಂಪಿಟೇಟಿವ್ ರೇಟ್ಸ್ ಫ್ರಮ್ ಸಮ್ ಅದರ್ ಬ್ಯಾಂಕ್ಸ್. ಸೊ ಹೂ ಈಸ್ ಗಿವಿಂಗ್ ಮೋರ್ ಯು ಗಿವ್ ಇಟ್ ಟು ದೆಮ್. Okay. Vitla, thank you. Will be noted down. ಸೊ ಈ ಅಜೆಂಡಾ ಐಟಮ್ಸು ಪಾಸ್ ಆಗಿದೆ. ಸೊ ಪಾಸ್ ಅಲ್ವಾ? ಓಕೆ. ಇಫ್ ದರ್ ಆರ್ ಎನಿ ಅಬ್ಜೆಕ್ಷನ್ಸ್ ಆಲ್ಸೋ ಯು ಕ್ಯಾನ್ ರೈಸ್, ಯು ಕ್ಯಾನ್ ಸ್ಟ್ಯಾಂಡ್ ಅಪ್ ಆ್ಯಂಡ್ ಕ್ಯಾನ್ ಡೂ ಅಬ್ಜೆಕ್ಷನ್ ಆಲ್ಸೋ. ಓಕೆ, ರೈಟ್. ಸೊ ಅಜೆಂಡಾ ನಂಬರ್ 6, ಇಂಟ್ರೊಡಕ್ಷನ್ ಆಫ್ ಫಾರೆಸ್ಟ್ರಿ ಸಬ್ಜೆಕ್ಟ್ ಇನ್ ಕರ್ನಾಟಕ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ KPSC. ಇದ್ರ ಬಗ್ಗೆ ಸುಮಾರಷ್ಟು ಹಿಂದೂ ಕೂಡ 2014-15 ಕೆಲವೊಂದು ಬ್ಯಾಚ್ ಅವರು ಇಲ್ಲಿ ಇರ್ಬೋದು ಅನಿಸುತ್ತೆ. ಅವರು ಕೂಡ ಇದ್ರ ಬಗ್ಗೆ ಸ್ವಲ್ಪ ಪ್ರಯತ್ನ ಪಟ್ಟಿದ್ರು. ಕಾಲೇಜು ಆಡಳಿತದಿಂದ ಕೂಡ ಇದ್ರ ಬಗ್ಗೆ ಸ್ವಲ್ಪ ಪ್ರಯತ್ನಗಳಾಗಿದ್ವು. ಕೊನೆಯ ಹಂತದಲ್ಲಿ ಸ್ವಲ್ಪ ಏನೋ ಗೌರ್ಮೆಂಟು ಚೇಂಜ್ ಆಯಿತು ಅಂತನೋ ಯಾವುದೋ ಒಂದು ಪ್ರಯತ್ನದಿಂದ ಸ್ವಲ್ಪ ಇದು ಹಿನ್ನಡೆ ಆಯಿತು. ಸೊ ಇದ್ರ ಬಗ್ಗೆ ಡಿಸ್ಕಷನ್ ಆಗಬೇಕು ಅಂತ ನಮ್ಮ ಒಬ್ಬರು ಸದಸ್ಯರೊಬ್ಬರು ಇದನ್ನು ಕಳಿಸಿರ್ತಾರೆ. ಸೊ ಇದ್ರ ಬಗ್ಗೆ ಆಗಿರೋವಂಥ ಪ್ರಯತ್ನಗಳನ್ನ ನಮ್ಮ ಅಧ್ಯಕ್ಷರು ಹೇಳ್ತಾರೆ ನಿಮ್ಮ ಹತ್ರ. ಈ ಒಂದು ಅಜೆಂಡಾಗೆ KPSCಯಲ್ಲಿ ಒಂದು ಆಪ್ಷನಲ್ ಸಬ್ಜೆಕ್ಟಾಗಿ ಫಾರೆಸ್ಟ್ರಿಗೆ ನಾವು ರಿಕ್ವೆಸ್ಟು ಕಾಲೇಜ್ ಕಡೆಯಿಂದ ಮತ್ತು ವಿಶ್ವವಿದ್ಯಾಲಯದ ಕಡೆಯಿಂದ ನಾವು KPSCಗೆ ನಾವು ಪುಟಪ್ ಮಾಡಿದ್ದೀವಿ. ಬಟ್ ಅದನ್ನು ಫಾಲೋ ಅಪ್ ಆಗಲಿಲ್ಲ. ಇದು ಒಂದು. ಎರಡನೇದ್ದು, KPSCಯಲ್ಲೇ ಕೇಳಿದಾಗ ಅವ್ರೇನು ಹೇಳ್ತಾರೆ ಅಂತಂದರೆ ಅಲ್ಲಿ ಒಂದು ಕಮಿಟಿ ಇರುತ್ತೆ. ಒಂದು ಈ ಆಪ್ಷನಲ್ ಸಬ್ಜೆಕ್ಟ್ಸ್ನ ಆ್ಯಡ್ ಮಾಡಲಿಕ್ಕೆ, ಡಿಲೀಟ್ ಮಾಡಲಿಕ್ಕೆ, ಸಿಲೆಬಸ್ ಚೇಂಜ್ ಮಾಡಲಿಕ್ಕೆ ಒಂದು ಕಮಿಟಿ ಇರುತ್ತೆ. ನೀವು ಅದರಲ್ಲಿ ಇಡೀ ಅದು ಅವರು ಅಪ್ರೂವಲ್ ಕೊಟ್ಟರೆ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಅವರು KPSC ಅವರು. ಬಟ್ ಇನ್ನೂ ಆ ಒಂದು ಹಂತದಲ್ಲಿ ಒಂದು ಸ್ವಲ್ಪ ಫಾಲೋ ಅಪ್ ಆಗಬೇಕಾಗಿದೆ. ಅದಕ್ಕೆ ಸಂಬಂಧಪಟ್ಟವ್ರು ಯಾರಾದರೂ ನಮ್ಮ ಹಿರಿಯ ಸ್ನೇಹಿತರು ಇದ್ದರೆ ಅವರು ನಮಗೆ ಈ ಒಂದು ಅಜೆಂಡಾಗೆ ನಮಗೆ ಸಹಕಾರ ಕೊಡಬೇಕಂತ ಕೇಳ್ಕೊಳ್ತಾರೆ. ಈಗ ನಮ್ಮ ರಾಯಚೂರು ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಕಾಲೇಜು ವಿದ್ಯಾರ್ಥಿನೇ KPSC ಅಧ್ಯಕ್ಷರಾದ ಸಾವುಕಾರ ಅಂತ ಹೇಳ್ಕೇಶಿಂದ ನನಗಿಂತ 1 ವರ್ಷ ಸೀನಿಯರು. ನೀವೇನಾದರೂ ಡ್ರಾಫ್ಟಿಂಗ್ಸ್ ಮಾಡಿ ನನಗೆ ಕೊಟ್ಟರೆ ಅವ್ರ ಹತ್ರ ಭೇಟಿಯಾಗಿ KPSC ಅಧ್ಯಕ್ಷರಿಗೆ ಕೊಡ್ತೀನಿ, ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸರ್ ತಮ್ಮ ಹೆಸರು? ಸರ್ ತಮ್ಮ ಹೆಸರು, ಬ್ಯಾಚು ಹೆಸರು ಮತ್ತು ಬ್ಯಾಚು. ನನ್ನ ಹೆಸರು VS ಪಾಟೀಲ್ ಅಂಥೇಳಿ, 4ನೇ ಬ್ಯಾಚ್ ಫಾರೆಸ್ಟ್ರಿ ಗ್ರ್ಯಾಜುಯೇಟ್ ನಾನು. ಮನೋಜ್ ಕುಮಾರ್ ಸರ್ 89-93. ಈ ಎಲ್ಲ ಡಿಸ್ಕಷನ್ ಕೂಡ ಶಾಬಾಜ್ ನೂರಿ ಅವ್ರು ನೋಟ್ ಮಾಡ್ಕೊತಾ ಇದ್ದಾರೆ. ಹಲೋ, ಅಂದರೆ ಸರ್ ಈಗ ರೀಸೆಂಟಾಗಿ ಏನಾಗಿದೆ ಅಂತಂದರೆ KPSCಗೆ ಯಾವುದೇ ಆಪ್ಷನಲ್ ಸಬ್ಜೆಕ್ಟ್ ಇದೆ
ಒಂದು ಸಿಲೆಬಸ್ಸಲ್ಲಿ ನಮ್ಮದು ಫಾರೆಸ್ಟ್ರಿ ಸಬ್ಜೆಕ್ಟು ಇದೆ, ಒಂದು ಸ್ಮಾಲ್ ಸಿಲೆಬಸ್ ಇದೆ. ಓಕೆ, ಸೊ ಅದು ಮೂರನೇ ಅಜೆಂಡಾ ಅವಾಗಲೇ ಒನ್ ಮಿನಿಟ್ ಯಾ ಜಸ್ಟ್ ನಾರ್ಮಲಿ ಇವಾಗ ಆಪ್ಷನಲ್ಸ್ ಕಡಿಮೆ ಆಗ್ತಾ ಇದೆ. ಪ್ರಾಬ್ಲಿ ನಮ್ದು RFO ರಿಕ್ರೂಟ್ಮೆಂಟು UPSC ಬಿಟ್ರೆ ಸಬ್ಜೆಕ್ಟ್ ಸ್ಪೆಷಲಿಸ್ಟ್ಗಳು ಎಲ್ಲೂ ಕೇಳ್ತಾ ಇಲ್ಲ. ಸೊ ನಂದು ರಿಕ್ವೆಸ್ಟ್ ಏನಂದ್ರೆ, ಆನ್ ಬಿಹಾಫ್ ಆಫ್ ಅಸೋಸಿಯೇಷನ್, ಕೈಂಡ್ಲಿ ರಿಕ್ವೆಸ್ಟ್ ದಿ ಡೀನ್ ಆಸ್ ವೆಲ್ ಆಸ್ ದಿ ವೈಸ್ ಚಾನ್ಸಲರ್ ಸರ್ ಟು ಆ್ಯಡ್ ಎಸ್ಪೆಷಲಿ ಇದು ಆಪ್ಟಿಟ್ಯೂಡು ಮತ್ತೆ ಇದು ವರ್ಬಲ್ ಅಂಡ್ ನಾನ್ ವರ್ಬಲ್ ರೀಸನಿಂಗ್ ಒಂದು ಕೋರ್ಸ್ನೇ ಆ್ಯಡ್ ಮಾಡಬೇಕು ಅಂತ ನನ್ನ ಒಂದು ಇದು. ನೋಟೆಡ್. ಅಡಿಷನಲ್ ಅಜೆಂಡಾ ಐಟಮ್ಸು ಕೆಲವೊಬ್ರು ಟೇಬಲ್ ಅಜೆಂಡಾ ಅಂತೇಳಿ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಹಿಂದನೇದು ಕೂಡ ಕೆಲವರೊಬ್ರು ಮಾತಾಡಬೇಕು. ಫಯಾಜ್ ಅವರು ಸ್ಟೇಕ್ ಹೋಲ್ಡರ್ ಪಾರ್ಟಿಸಿಪೇಷನ್ ಬಗ್ಗೆ ಮಾತಾಡ್ತೀನಿ ಅಂತೇಳಿ ಅಭಿಪ್ರಾಯ ಹೇಳಿದ್ರಂತೆ. ಮುಂಚೆ ಪರಿಚಯ ಫಯಾಜ್ ಅಂತ. ನಾನು ಈಗ ACF 2018 ಬ್ಯಾಚು. ಸೊ ಪ್ರೆಸೆಂಟ್ಲಿ ಐ ಆಮ್ ವರ್ಕಿಂಗ್ ಇನ್ ಬಳ್ಳಾರಿ ಟೆರಿಟೋರಿಯಲ್ ಸಬ್ ಡಿವಿಷನ್ ಅಲ್ಲಿ. ಇತ್ತೀಚೆಗಷ್ಟೇ ನಾವು ಒಂದು DPR ಪ್ರಿಪರೇಷನ್ ಮಾಡಲಿಕ್ಕೆ ಕನ್ಸಲ್ಟೆಡ್ ಟು ಕಾಲೇಜ್ ಆಫ್ ಫಾರೆಸ್ಟ್ರಿ ಸಿರ್ಸಿಲಿ 4th ಇಯರ್ ಸ್ಟೂಡೆಂಟ್ಸ್ ದೇ ಆರ್ ಗೈಡೆಡ್ ಅಂಡ್ ತುಂಬ ಹೆಲ್ಪ್ ಮಾಡಿ ದೇ ಒನ್ ಸರ್ವೇಡ್ ಹೋಲ್ ದ ಏರಿಯಾ ಅಂಡ್ ಒಂದು ಸದ್ಯ ರಿಪೋರ್ಟ್ ಎಲ್ಲ ಮಾಡಿ ಕೊಟ್ಟಿದ್ದಾರೆ. ಸೊ ದಟ್ ಅಪ್ರಿಷಿಯೇಷನ್ ಈಸ್ ಆಲ್ವೇಸ್ ವಿತ್ ಡಿಪಾರ್ಟ್ಮೆಂಟ್ ಇದ್ದೇ ಇದೆ ಕಾಲೇಜ್ ಆಫ್ ಫಾರೆಸ್ಟ್ ಸ್ಟೂಡೆಂಟ್ಸ್ಗೆ. ಬಟ್ ಈ ಒಂದು ಹಳೆಯ ವಿದ್ಯಾರ್ಥಿ ಸಂಘ ವತಿಯಿಂದ ವಿ ಕ್ಯಾನ್ ಲೈಕ್ ಸುಮಾರು ಮ್ಯಾನೇಜ್ಮೆಂಟ್ ಪ್ಲಾನ್ಗಳು ಅಥವಾ ಈ ಥರ DPRಗಳು ಅಥವಾ ವೈಲ್ಡ್ ಲೈಫ್ ಮ್ಯಾನೇಜ್ಮೆಂಟ್ ಪ್ಲಾನ್ಗಳು ನಮ್ಮದು ಎಕ್ಸ್ಪೈರಿ ಆಗ್ತಿರ್ತವೆ ಬೇರೆ ಬೇರೆ ಡಿವಿಷನಲ್ಲಿ. ಸೊ ನಾವು ಹಳೆಯ ಸಂಘ ವತಿಯಿಂದ ನಾನು ಏನು ರಿಕ್ವೆಸ್ಟ್ ಅಂದರೆ, ಯು ಕ್ಯಾನ್ ಕನ್ಸಲ್ಟ್ ದಟ್ ವಿ ಹ್ಯಾವ್ ಟು ಅಪ್ರೋಚ್ ಡಿಪಾರ್ಟ್ಮೆಂಟ್ ತಮಗೆ ಅಪ್ರೋಚ್ ಮಾಡುತ್ತೆ ಒಂದು ಸಂಘಕ್ಕೆ. ಸೊ ಯು ಕ್ಯಾನ್ ಪ್ರಿಪೇರ್ ದ DPR ಅಥವಾ ವರ್ಕಿಂಗ್ ಪ್ಲಾನ್ ಇರ್ಬೋದು ಅಥವಾ ಪ್ರೆಸ್ಟೀಜಿಯಸ್ ಯಾವುದೋ ಒಂದು ಪ್ಲಾನ್ಗಳಿರ್ಬೋದು. ಬೇಕಾದ್ರೆ ಅದಕ್ಕೆ ಸೂಟೇಬಲ್ ಏನು ವಿಧ ಒಂದು ಕಾಸ್ಟನ್ನು ಇಟ್ಟಿರ್ತಾರೆ. ಸೊ ಅದನ್ನ ಯಾವ ಥರ ನಾವು ಅಪ್ರೋಚ್ ಮಾಡಿದ್ರೆ, ಬೇರೆ ಏನು ಮಾಡ್ತೀವಿ ಯೂಶುವಲಿ ಡಿವಿಷನ್ನವ್ರು ಏನು ಮಾಡ್ತಾರೆ, ಬೇರೆ ಪ್ರೈವೇಟ್ ಏಜೆನ್ಸಿ ಕೊಡ್ತಾರೆ. ದೇ ಇಸ್ ಟು ಚಾರ್ಜ್ ಲ್ಯಾಕ್ಸ್ ಟುಗೆದರ್ ಫಾರ್ ಇದೇ ಸ್ಮಾಲ್ ವರ್ಕಿಗೆ ತುಂಬ ಹ್ಯೂಜ್ ಚಾರ್ಜ್ ಮಾಡಿ ಅದನ್ನ ಎಕ್ಸ್ಪೆನ್ಸ್ ಬೇರ್ ಮಾಡೋಕ್ಕೆ ಆಗ್ಲಾರ್ದಷ್ಟು ಮಾಡ್ಕೊಡ್ತಾರೆ. ಸೊ ನಾನು ವಿದ್ಯಾರ್ಥಿ ಸಂಘ, ಒಂದು ಹಳೆಯ ವಿದ್ಯಾರ್ಥಿ ಸಂಘ ರಿಕ್ವೆಸ್ಟ್ ಮಾಡ್ತಿರೋದಿದೆ, ತಾವು ಈ ಒಂದು ಕೋಆರ್ಡಿನೇಷನ್ ಏನಿದೆ ಅಲ್ಲ ಸ್ಟೇಕ್ ಹೋಲ್ಡರ್ಸ್ಗೆ ಅದೊಂದು ಥರ್ಡ್ ಅಜೆಂಡಾದಲ್ಲಿ ಅದನ್ನ ಪಾಸ್ ಮಾಡಿದ್ರೆ, ಸೊ ಬೇರೆ ಬೇರೆ ವಿಭಾಗದವರು ಅಥವಾ ಬೇರೆ ಬೇರೆ ಡಿವಿಷನ್ ಆಫೀಸ್ನಿಂದ DCF ಅವರು ದೇ ವಿಲ್ ಅಪ್ರೋಚ್ ದಟ್ಸ್ ಅಸೋಸಿಯೇಷನ್ ಅಂಡ್ ಯು ಬೇಸ್ಡ್ ಆನ್ ದಟ್ ಕನ್ಸಲ್ಟೆನ್ಸಿಯಿಂದ ಇದು ಮ್ಯಾನೇಜ್ಮೆಂಟ್ ಪ್ಲಾನ್ ಅಥವಾ ಯಾವುದೇ ರೀತಿಯ ಪ್ಲಾನ್ಗಳನ್ನು ಪ್ರಿಪೇರ್ ಮಾಡಿ ಕೊಟ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ದಟ್ ಸ್ಟೂಡೆಂಟ್ಸ್ ಆಲ್ಸೋ ಆಸ್ ವೆಲ್ ಆಸ್ ದಿಸ್ ಒನ್. ಮೇನ್ಲಿ ಅಂದ್ರೆ ಸರ್ಟಿಫಿಕೇಶನ್ ಇರುತ್ತೆ, ಅದು ಒಂದು ನಮ್ಮ ಒಂದು ಡೀನ್ ಅಥವಾ ಒಂದು ಪ್ರೆಸಿಡೆಂಟ್ ಇಂದ ಮಾಡಿಕೊಟ್ರೆ ದಟ್ ವಿಲ್ ಬಿ ಹೆಲ್ಪ್ಫುಲ್. ಥ್ಯಾಂಕ್ ಯು. ಓಕೆ, ನೋಟೆಡ್ ಫೈಸ್. ಹ್ಯೂಮನ್ ರಿಸೋರ್ಸ್ ಇಂಪ್ರೂವ್ ಆದ್ರೆ ಕಾಲೇಜ್ನಲ್ಲಿ ಖಂಡಿತ ಮತ್ತೆ ಮಾಡ್ತೇವೆ. ಸರ್, ಇದು ಕುಶಾಲಪ್ಪ ಸರ್ಗೆ ನಾನು ಅಪ್ರೋಚ್ ಮಾಡಿದಾಗ ದೇ ಸಜೆಸ್ಟೆಡ್ ದ ಸೇಮ್ ದಟ್ ನಮ್ಮ ಅಲ್ಯುಮಿನಿ ದೇ ಗಾಟ್ ಎ ಹ್ಯೂಮನ್ ರಿಸೋರ್ಸ್ ಎಸ್ 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 ಅನ್ಲೈಕ್ ಅವರ್ ಕಾಲೇಜ್. ಸೊ ನಾನೇನ್ ಮಾಡಿದೆ, ಅದನ್ನ ಅಲ್ಲಿ ಕೊಡಕ್ಕೆ ಐ ಟ್ರೈ ಟು ಶಿಫ್ಟ್ ಕಾಲೇಜ್ ಆಫ್ ಫಾರೆಸ್ಟ್ರಿ. ಅಲ್ಲ, ನೀವು ನಮ್ಮ ಕಾಲೇಜಿಗೆ ಕೊಡಿ, ಪೊನ್ನಂಪೇಟೆಗೆ ಬೇಡ. ಹ್ಯೂಮನ್ ರಿಸೋರ್ಸ್ ಇಂಪ್ರೂವ್ ಮಾಡ್ಕೊಂಡು ಆದ್ಮೇಲೆ ಕೊಡಿ. ಎಸ್ ಎಸ್ ಓಕೆ, ಥ್ಯಾಂಕ್ ಯು. ನಾರ್ತ್ ಇಂಡಿಯಾದಲ್ಲೆಲ್ಲ ಇದು ಪ್ರೈವೇಟ್ ಸೆಕ್ಟರ್ ಕೊಡ್ತಾರೆ. ನಾರ್ತ್ ಇಂಡಿಯಾದಲ್ಲಿ ಪೂರ್ತಿ ಇದೆಲ್ಲ ಪ್ರೈವೇಟ್ ಸೆಕ್ಟರ್ ಕೊಡ್ತಾರೆ. ಬೇಡ, ಇವಾಗ ಡಿಸ್ಕಷನ್ ಬೇಡ, ಟೈಮ್ ಆಗೋಗ್ಬಿಟ್ಟಿದೆ ತುಂಬಾ. ನಾ ಹೇಳಿದೆ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ಸೊ ಇನ್ನೊಂದು ಟೇಬಲ್ ಅಜೆಂಡಾ ಶ್ರೀಯುತ VS ಪಾಟೀಲ್ ಅವರಿಂದ 1989 ಬ್ಯಾಚ್ ಅವರು. ಈಗ ಇವತ್ತು ನೀವು ಈ ಸಂಘವನ್ನು ರಿಜಿಸ್ಟ್ರೇಷನ್ ಮಾಡಿಸಿದ್ದೀರಾ, ಕೋಆಪರೇಟಿವ್ ಆ್ಯಕ್ಟ್ ಪ್ರಕಾರ ಮಾಡಿಸಿದ್ದೀರಾ. ಇದೇನು ನೀವು ಇದು ಮೆಂಬರ್ಶಿಪ್ ಫೀ ತಗೋತಿರಲ್ಲ, ಅದನ್ನು 2,000 ಮಾಡ್ತಿರೋ ಅಥವಾ ಯಾಕಂದರೆ ಕೋಆಪರೇಟಿವ್ ಆ್ಯಕ್ಟಲ್ಲಿ ಏನಾಗುತ್ತಪ್ಪ ಅಂದರೆ, ಸಹಕಾರಿ ಬ್ಯಾಂಕ್ಗಳಲ್ಲಿ 550 ರೂಪಾಯಿ ಇದೆ. ನಮ್ಮದೇ ಆದಂಥ ಒಂದು ಅಗ್ರಿಕಲ್ಚರ್ ಗ್ಯಾಜೆಟ್ಸ್ IIT ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್ ಟೆಕ್ನಾಲಜಿ ಬೆಂಗಳೂರಲ್ಲಿದೆ. ಅವರು 1,050 ರೂಪಾಯಿ ಫೀಸ್ ಇದೆ ಅವರು. ಈಗ ನೀವು 2,000 ರೂಪಾಯಿ ಫೀಸ್ ಮಾಡಿದಿರಲ್ಲ, ಅದು ಅಷ್ಟಕ್ಕೆ ಸೀಮಿತ ಆಗುತ್ತೋ ಅಥವಾ ಏನಾದರೂ ಕಡಿಮೆ ಮಾಡ್ಕೊಂಡು ಅದು ಬೇರೆ ಉಳಿದ ಅಮೌಂಟ್ಗಳನ್ನು ನೀವು ನಿಮ್ಮ ಇದರಲ್ಲಿ ಡಿಪಾಸಿಟ್ ಮಾಡ್ಕೋತೀರಾ? ಒಂದು ರೆಕ್ಟಿಫೈ ಮಾಡ್ಕೊಳ್ಳಿ. ಇದಕ್ಕೆ ದುಡ್ಡಿನ ಕೊರತೆ ಅಂತ ಭಾಳ ಹೇಳ್ತಾ ಇದ್ದೀರಿ ಎಲ್ಲರೂ ನೀವು. ಇದರಲ್ಲಿ ನೀವು ಫಂಡ್
ಫಂಡ್ ಜನರೇಷನ್ ಕಮಿಟಿ ಮಾಡಿ, ಕಲ್ಚರ್ ಆ್ಯಂಡ್ ಹೆಲ್ತ್ ಕಮಿಟಿ ಮಾಡಿ, ಇದರಲ್ಲೇ ಸಬ್ ಕಮಿಟಿಗಳನ್ನು ಮಾಡಿ. ಆ ಫಂಡ್ ಜನರೇಷನ್ ಕಮಿಟಿ ಮಾಡೋ ಹೇಳ್ತಾ ನಿಮಗೆ ಯಾವ ಥರ ಫಂಡ್ ಜನರೇಷನ್ ಮಾಡೋಕೆ ನಮ್ಮ ಅಲ್ಯೂಮಿನಿಯಂಗೆ, ನಮ್ಮ ಅಲ್ಯೂಮಿನಿಯಂ ಅಸೋಸಿಯೇಷನ್ಗೆ ಯಾವ ರೀತಿ ಹೆಲ್ತು ಅವೇರ್ನೆಸ್ ಕ್ಯಾಂಪ್ಗಳನ್ನು ಮಾಡಬೇಕು, ಇಂಥ ಒಂದು ಕಮಿಟಿಗಳನ್ನು ಸಬ್ ಕಮಿಟಿ ಮಾಡೋದ್ರಿಂದ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ನೀವು ಅರಣ್ಯ ದಿನಾಚರಣೆ ಆಚರಣೆ ಮಾಡಬೇಕು, ಮಣ್ಣು ದಿನಾಚರಣೆ ಆಚರಣೆ ಮಾಡಬೇಕು, ಫುಡ್ ಡೇ ಆಚರಣೆ ಮಾಡಬೇಕು, ಇಂಥವೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಾಗ ಇದು ಬರುತ್ತೆ. ನೀವು ಬೇರೆ ಬೇರೆ ಇವತ್ತು ನಮ್ಮ ವಿದ್ಯಾರ್ಥಿಗಳು ದೇಶದ ತುಂಬ ಇದ್ದಾರೆ, ರಾಜ್ಯದ ತುಂಬ ಇದ್ದಾರೆ. ನಿಮ್ಮದೇ ಆದ ಒಂದು ಅಸೋಸಿಯೇಷನ್ ಮುಖಾಂತರ ಒಂದು ಬ್ಯಾನರ್ ಅಡಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಬೇರೆ ಜಿಲ್ಲೆಯಲ್ಲಿ ಕೂಡ ಮಾಡಿದಾಗ ಕೂಡ ಅಲ್ಲೊಂದು ಫಂಡ್ ಜನರೇಷನ್ ಕಮಿಟಿ ಮಾಡ್ಬೋದು. ಜನರಿಗೆ ಇಂಥ ಅರಣ್ಯ ಪದವೀಧರ ಸಂಘದ ಹಳಿ ವಿದ್ಯಾರ್ಥಿ ಸಂಘ ಆಯ್ತಂತ ರಾಜ್ಯ ಮಟ್ಟದಲ್ಲಿ ವ್ಯಾಪಿಸ್ತೈತಿ. ಓಕೆ ಸರ್, ಥ್ಯಾಂಕ್ ಯು ಸರ್, ನೋಟೆಡ್. ಇನ್ನೇನು ಅಜೆಂಡಾ ಐಟಮ್ಸ್? ಸಾರಿ, ನಾಗರಾಜ್ ಹೆಗಡೆ ಅವರು 2002 ನಾನು ಅನ್ಬಾಕ್ಸಿಂಗ್ I feel this is high time if we can spend some money on CSAT coaching for regularly for students, if we can, if not for the college, if associations can spend some money on CSAT coaching regularly every year for our students for 2 to 3 months. If there is not sufficient money, we can raise the fund separately for this also. We can see on trial basis, because now we are seeing IFS officers coming to this meet every year or whenever it is organized. Later we may see them only on the notice board, right? So that is my request. Okay, thank you Nagaraj, noted. Anjan sir, IFS as a table agenda item. ಗುಡ್ ಮಾರ್ನಿಂಗ್ ಎವ್ರಿಬಡಿ. ನನಗೆ ಅನಿಸಿದ್ದಂದರೆ ಈಗ ನಮ್ಮ ಅಲ್ಯೂಮಿನಿ ಅಸೋಸಿಯೇಷನ್ಗೆ ಒಂದು ವೆಬ್ಸೈಟ್ ಈಗ ಆಲ್ರೆಡಿ ಇದು ಥಿಂಕಿಂಗ್ ಪ್ರಾಸೆಸ್ಸಲ್ಲಿ ಇದೆಯೋ ಏನೋ ಗೊತ್ತಿಲ್ಲ. ಲಾಂಚ್ ಆಗಿದೆ ಸರ್, ವೆಬ್ಸೈಟ್ ಲಾಂಚ್ ಆಗಿದೆ. ಓಕೆ, ಅದನ್ನು ನಾವು ಅಂದರೆ ಜಾಸ್ತಿ ಪಬ್ಲಿಸೈಸ್ ಮಾಡುವಂಥದ್ದು ಮತ್ತು ರೆಗ್ಯುಲರ್ ಅಪ್ಡೇಟ್ ಮಾಡೋದಕ್ಕೆ ಒಂದು ಸೋಷಿಯಲ್ ಮೀಡಿಯಾ ಟೀಮು ಅಥವಾ ಏನಾದರೂ ಒಂದು ಕಪಲ್ ಆಫ್ ಸ್ಟೂಡೆಂಟ್ಸ್ಗೆ ಅದೊಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟರೆ ನಾವು ಏನೇನು ಆ್ಯಕ್ಟಿವಿಟಿ ಮಾಡ್ತಾ ಇದ್ದೀವಿ ಅಥವಾ ಫ್ಯೂಚರಲ್ಲಿ ಏನು ಮಾಡೋಕ್ಕೆ ಇಷ್ಟಪಡ್ತೀವಿ ಅನ್ನೋದನ್ನೆಲ್ಲ ಅಲ್ಲಿ ರೆಗ್ಯುಲರ್ ಅಪ್ಡೇಟ್ಸ್ ಮಾಡ್ತಾ ಹೋಗ್ತಾ ಇದ್ದರೆ ದೂರ ಕೂತಿರೋರಿಗೂ ಇದ್ರದ್ದು ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಒಂದು ಲೈವ್ ಅನ್ನೋದಕ್ಕಿಂತ ಲೈವ್ಲಿ ವೆಬ್ಸೈಟ್ ಆ್ಯಕ್ಟಿವಿಟಿನ ಮಾಡೋದ್ರ ಬಗ್ಗೆ ಒಂದು ಸಣ್ಣ ಟೀಮ್ನ ಡೆವಲಪ್ ಮಾಡಿ, ಬೇಕಿದ್ರೆ ಅವ್ರಿಗೆ ಒಂದು ಸಣ್ಣ ಇನ್ಸೆಂಟಿವ್ಸು ಬೇಕಾದ್ರೆ ಏರ್ಪಾಡು ಮಾಡ್ಬೋದು. ಯಾಕಂದರೆ ದೇ ಹ್ಯಾವ್ ಟು ಸ್ಪೆಂಡ್ ಸಮ್ ಟೈಮ್ ಆನ್ ದಟ್. ಇದರಲ್ಲಿ ಇಂಟ್ರೆಸ್ಟ್ ಇರೋ ಅಲ್ಯೂಮಿನಿನ ಸೆಲೆಕ್ಟ್ ಮಾಡಿದ್ರೆ ಒಳ್ಳೆಯದು ನನ್ನ ಅಭಿಪ್ರಾಯ. ಸರ್, ವೆಬ್ಸೈಟ್ ಆ್ಯಕ್ಚುಲಿ ಡಿಸೈನ್ ಆಗಿದೆ ಆ್ಯಂಡ್ ಇಟ್ ಈಸ್ ಇನ್ ಫೈನಲ್ ಸ್ಟೇಜಸ್. ಸೊ ವಿ ಆರ್ ವೇಟಿಂಗ್ ಫಾರ್ ಸಮ್ ಡೀಟೇಲ್ಸ್ ಟು ಬಿ ಆ್ಯಡೆಡ್ ಇನ್ ದ ವೆಬ್ಸೈಟ್. ಸೊ ಮೇ ಬಿ ವಿದಿನ್ ದಿಸ್ ವೀಕ್ ಎಂಡ್ ಆರ್ ನೆಕ್ಸ್ಟ್ ವೀಕ್, ಸೊ ವೆಬ್ಸೈಟ್ ವಿಲ್ ಬಿ ಲಾಂಚ್ಡ್ ಆ್ಯಂಡ್ ದ ಡೀಟೇಲ್ಸ್ ವಿಲ್ ಬಿ ಪೋಸ್ಟೆಡ್ ಇನ್ ದ ಗ್ರೂಪ್ಸ್. ಲಾಂಚ್ ಆಗಿದೆ, ಬಟ್ ಡೀಟೇಲ್ಸ್ ಅದರಲ್ಲಿ ಆ್ಯಡ್ ಮಾಡಿ ಸ್ವಲ್ಪ ಎಡಿಟ್ ಮಾಡೋದಿದೆ ಸರ್, ಅದನ್ನು ಮಾಡಿ ಅದರದ್ದು ಡೀಟೇಲ್ಸನ್ನು ಗ್ರೂಪಲ್ಲಿ ಪೋಸ್ಟ್ ಮಾಡ್ತೀವಿ. ಆಮೇಲೆ ಆ ವೆಬ್ಸೈಟಲ್ಲೇ ಸರ್ ಮೆಂಬರ್ಶಿಪ್ ಆಗೋಕ್ಕೆ ಆಮೇಲೆ ಎಲ್ಲದಕ್ಕೂ ಪೇಮೆಂಟ್ ಗೇಟ್ವೇನೂ ಆ್ಯಡ್ ಮಾಡಿದ್ದೀವಿ. ಸೊ ಇಫ್ ಡೊನೇಷನ್ಸ್ ಆಲ್ಸೋ ಕಮ್ಸ್, ಸೊ ದೇ ಕ್ಯಾನ್ ಡೊನೇಟ್ ಇಟ್ ಥ್ರೂ ದ ಪೇಮೆಂಟ್ ಗೇಟ್ವೇ ಆರ್ ಟು ದ ಅಲ್ಯೂಮಿನಿ ಅಕೌಂಟ್ ಡೈರೆಕ್ಟ್ಲಿ. ಯಾ, ಥ್ಯಾಂಕ್ ಯು ಸರ್. ಆಮೇಲೆ ಸೋಷಿಯಲ್ ಮೀಡಿಯಾದು ತುಂಬ ಸ್ಟ್ರಾಂಗ್ ಆಗೇ ಇದೆ. ಅದು ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದರೆ ಎಲ್ಲ ಓಡಿಸ್ಬಿಡ್ತಾರೆ, ಅಷ್ಟು ಸ್ಟ್ರಾಂಗ್ ಆಗಿದೆ. ಯಾರೂ ಸರಿಯಾಗಿ ರಿಪ್ಲೈ ಮಾಡೋದಿಲ್ಲ, ಬರೋದಿಲ್ಲ. ಇನ್ನು ಸೋಷಿಯಲ್ ಮೀಡಿಯಾ ಗ್ರೂಪಲ್ಲೇ ಹೇಳೋಕ್ಕಾಗಲಿಲ್ಲ ಅಂದ್ರೂ ಪ್ರೆಸಿಡೆಂಟಿಗೋ ಇಲ್ಲ ನನಗೋ ಯಾರಿಗಾರು ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರಲ್ಲಿ ಪ್ರೈವೇಟಾಗಿ ಮೆಸೇಜ್ ಮಾಡ್ಬೋದು ಯಾರಾದರೂ. ಸಣ್ಣ ಗುಂಪಾದರೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾದವು, ಭಾಳ ಖುಷಿ ಅನಿಸ್ತು. ಆದರೂ ಕೂಡ ಇನ್ನೂ ಸ್ವಲ್ಪ ಜನ ಸೇರಬೇಕಾಗಿತ್ತು ಅಂತ ನಮ್ಮ ಅನಿಸಿಕೆ. ಸೊ ಇನ್ನು ಯಾವುದೇ ಅಜೆಂಡಾ ಐಟಮ್ಸ್ ಇಲ್ಲ ಅಂದರೆ ಸೊ ಈ ಭಾಗನ ಇಲ್ಲಿಗೆ ಮುಗಿಸೋಣ. ಇನ್ನು ಮುಂದಿನ ಕಾರ್ಯಕ್ರಮಕ್ಕೆ ನಾವು ಸರ್. ಹಲೋ ಸರ್, ನನ್ನ ಹೆಸರು ಕಾರ್ತಿಕ್ ಅಂತ. ಇವಾಗ PhD ವೈಲ್ಡ್ ಲೈಫ್ ಮಾಡ್ತಾ ಇದ್ದೀನಿ. ಸೊ ನಾವು ಇಷ್ಟೊಂದು ಸ್ಪೆಷಲೈಸ್ಡ್ ಕೋರ್ಸಸ್ ಎಲ್ಲ UGಲಿ ಓದಿರ್ತೀವಿ. ನಾವು ವೈಲ್ಡ್ ಲೈಫ್ MSc ಮಾಡಬೇಕು, PhD ಮಾಡಬೇಕಂದ್ರೆ ಟ್ರೆಡಿಷನಲ್ ಯೂನಿವರ್ಸಿಟೀಸ್ನೇ ಹುಡ್ಕೊಂಡು ಹೋಗ್ಬೇಕು. ಆಮೇಲೆ ನಾವು ಇಲ್ಲಿ ಬಂದರೆ ನಮ್ಗೆ ಎಲಿಜಿಬಲ್ ಕೊಡೋಲ್ಲ. ಸೊ ಅದು ಯಾಕೆ ನಮ್ಮ ಕಾಲೇಜಲ್ಲೇ ಏನಾದರೂ ಸ್ಟಾರ್ಟ್ ಮಾಡಬಾರ್ದು ಅಂತ.
ಸೊ ಹ್ಯೂಮನ್ ರಿಸೋರ್ಸಸ್ ಜಾಸ್ತಿ ಆದರೆ ಸೊ ನಮ್ಮ ಕಾಲೇಜಲ್ಲೇ ಸ್ಪೆಷಲೈಸ್ಡ್ ವೈಲ್ಡ್ ಲೈಫ್ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಸರ್. ಹೌದು, ನೋಟೆಡ್. ಇವಾಗಿರೋ ಹ್ಯೂಮನ್ ರಿಸೋರ್ಸ್ ಫಸ್ಟ್ ಆಗಲಿ, ಆಮೇಲೆ ಒಂದು ಬ್ರಾಂಚ್ ಮಾಡುವ, ಅದು ಮತ್ತೆ ವುಡ್ ಸೈನ್ಸ್ ಮಾಡೋದು ಯೋಚನೆ ಇದೆ ಕಾಲೇಜ್ನವರಿಗೆ. ಥ್ಯಾಂಕ್ ಯು. ಇಲ್ಲ, ಇನ್ನ ಯಾವುದೇ ಡಿಸ್ಕಷನ್ಗೆ ಸಮಯ ಇಲ್ಲ. ಈಗಲ್ಲ, ಮುಂದೆ ಅಲ್ಲ, ವೈಲ್ಡ್ ಲೈಫ್ ಅವ್ರು ರಿಟೈರ್ಡ್ ಆದ್ಮೇಲೆ ಮಾಡೋಣ. ಹಂಗಂತ ಓಕೆ. ಇಲ್ಲಿಯವರೆಗೂ ಒಂದು ಅಜೆಂಡಾ ಕುರಿತಾದಂಥ ಚರ್ಚೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಈ ಒಂದು ಚರ್ಚೆಯನ್ನು ನಡೆಸಿಕೊಟ್ಟಂಥ ಡಾಕ್ಟರ್ ಹರ್ಷವರ್ಧನ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಈ ಒಂದು ಸರ್ವ ಸದಸ್ಯರ ಸಭೆಯ ಅಂತಿಮ ಘಟ್ಟ ನೆರೆದಂಥ ಎಲ್ಲರಿಗೂ ಹಾಗೂ ವೇದಿಕೆ ಮೇಲಿರೋರಿಗೆ ಒಂದು ವಂದನಾರ್ಪಣೆಯನ್ನು ಸಲ್ಲಿಸಬೇಕಾಗಿ ಶ್ರೀವತ್ಸ ಅವರನ್ನು ಕೇಳ್ಕೊಳ್ತೇನೆ. ಸೊ ಗುಡ್ ಮಾರ್ನಿಂಗ್ ಎವ್ರಿವನ್. ಸೊ ಈ ಜನರಲ್ ಬಾಡಿ ಮೀಟಿಂಗ್ಗೆ ಸಹಕರಿಸಿ ಇಲ್ಲಿ ಅಟೆಂಡ್ ಆಗಿರೋವಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತು ಸ್ಟೇಜ್ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ಅವ್ರದ್ದು ಜನರಲ್ ಬಾಡಿ ಇಲ್ಲಿ ನೆರೆದಿರುವಂಥವ್ರದ್ದು ಕ್ವಶನ್ಸ್ಗಾಗಲಿ ಅಥವಾ ಅವ್ರದ್ದು ಡಿಸ್ಕಷನ್ಗಾಗಲಿ ಸೊ ಅದನ್ನು ನಡೆಸ್ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸೊ ನೆಕ್ಸ್ಟ್ ಸೆಷನ್ ವಿಲ್ ಬಿ Magot days and Sirsi files. So all of you can share your old days as well as the new present students can share their present memories. After VT, there is a VT for Magot days and Sirsi files. So thank you. यादों के पुराने एल्बम में छुपा के रखे हैं हमने वो दिन, गुल्लक में पड़ी चवन्नी सी बचा के रखे हैं हमने वो दिन, ना किसी मंजिल की फिक्र थी, जिंदगी जीने की उम्र थी, दोस्ती और दोस्तों से उधार के दिन थे, वो दिन भी क्या 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 दिन थे। ये दोस्ती हम नहीं तोड़ेंगे, तोड़ेंगे दम मगर तेरा साथ ना छोड़ेंगे, ये दोस्ती हम नहीं तोड़ेंगे, तोड़ेंगे दम मगर तेरा साथ ना छोड़ेंगे।
जान पे भी खेलेंगे, तेरे लिए ले लेंगे, जान पे भी खेलेंगे, तेरे लिए ले लेंगे, सबसे दुश्मनी ये दोस्ती हम नहीं तोड़ेंगे, तोड़ेंगे हम मगर तेरा साथ ना छोड़ेंगे। ಜೀವದ ಗೆಳೆಯ ನಿಂಗೆ ಶಾನೆ ಕ್ವಾಪ ಕಣ್ಣು, ಕ್ವಾಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣ್ಣು. ಜಾಸ್ತಿ ಕಾಣ ಕುಚ್ಚುಕು ಓ ಗೆಳೆಯ ಜೀವದ ಗೆಳೆಯ ನಿಂಗೆ ಶಾನೆ ಕ್ವಾಪ ಕಣೋ, ಕ್ವಾಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣೋ. ಕುಚ್ಚುಕು 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 ಓಯ್ ಕುಚ್ಚುಕು 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 ನಾನು ಚಡ್ಡಿ ದೋಸ್ತಿ ಕಾಣ ಕುಚ್ಚುಕು, ದೋಸ್ತಿ ಮ್ಯಾಲೆ ಕ್ವಾಪ ಬೇಡ ಕುಚ್ಚುಕು ಓ ಗೆಳೆಯ ಜೀವದ ಗೆಳೆಯ ನಿಂದು ತಾಯಿ ಪ್ರೀತಿ ಕಣೋ, ಪ್ರೀತಿಗೂ ಒಂದು ಕೈ ದೋಸ್ತಿ ಜಾಸ್ತಿ ಕಣೋ. किसी के हाथ में हीरा, किसी के कान में हीरा, किसी के हाथ में हीरा, किसी के कान में हीरा, मुझे हीरे से मतलब क्या, मेरा तो यार है हीरा. यारों ने मेरे वास्ते क्या कुछ नहीं किया, यारों ने मेरे वास्ते क्या कुछ नहीं किया. 100 बार शुक्रिया, 100 बार शुक्रिया, 100 बार शुक्रिया, बिलियन बार शुक्रिया. तुम जैसे चूतियों का सहारा है दोस्तों, तुम जैसे चूतियों का सहारा है दोस्तों. ये दिल तुम्हारे प्यार का मरा है दोस्तों, ये दिल तुम्हारे प्यार का मरा है दोस्तों. एहसान मेरे दिल पे तुम्हारा है दोस्तों, एहसान मेरे दिल पे तुम्हारा है दोस्तों. ये दिल तुम्हारे प्यार का मरा है दोस्तों, ये दिल तुम्हारे प्यार का मरा है दोस्तों. बनता है मेरा काम तुम्हारे ही काम से, बनता है मेरा काम तुम्हारे ही काम से, होता है मेरा नाम तुम्हारे ही नाम से, होता है मेरा नाम तुम्हारे ही नाम से. तुम जैसे बेवड़ों का सहारा है दोस्तों, तुम जैसे बेवड़ों का सहारा है दोस्तों. ये दिल तुम्हारे प्यार का मरा है दोस्तों, ये दिल तुम्हारे प्यार का मरा है दोस्तों.
ಸಂಬಂಧಗಳ ಮೀರಿದ ಬಂಧವಿದು, ಯಾವ ಬಿಂದುವಿನಲ್ಲಿ ಸಂಧಿಸುವುದು, ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು, ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ, ನಮ್ಮ ಸ್ನೇಹವಿದು ಇರಲಿ ಶಾಶ್ವತ. ಫ್ರೆಂಡ್ಶಿಪ್ ಅಂದ್ರೆ ಬರೀ ಬ್ಯಾಂಡ್ ಅಲ್ಲ, ಬೆಲೆ ಕಟ್ಟಕ್ಕಾಗದೆ ಇರೋ ಬಾಂಡ್. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಸೇರಿಕೊಂಡು ನಮ್ಮ ದಾರಿ ಬದುಕು ಎಷ್ಟು ಚಂದವೆಂದು ಸಾರುತ್ತಿಹುದು ಸಾರಿ ಸಾರಿ. ನೀವು ನೀವು ಅಂತ ಶುರುವಾದ ಮೊದಲು ಲೋಲೋ ಅಂತ ಈಗ ಬದಲು, ನಮ್ಮ ನಡುವೆ ಎಲ್ಲ ಕೊಂಚ ಸಂಕೋಚವು, ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ, ನಮ್ಮ ಸ್ನೇಹವಿದು ಇರಲಿ ಶಾಶ್ವತ. ಬೈದು ಬುದ್ಧಿ ಹೇಳೋ ಫಾದರ್ ಕಾಣೋ ಇವನು, ನೋಬಲ್ ಕಣ್ಣೀರ್ ವರ್ಷೋ ಮದರು ಕಾಣೋ, ಜೀವನಕ್ ಪಾಠ ಹೇಳೋ ಟೀಚರ್ ಕಾಣೋ ಇವನು, ಲೈಫು ಪಾರ್ಟ್ನರ್ಗಿಂತ ಕ್ಲೋಸು ಕಾಣೋ, ರಕ್ತ ಸಂಬಂಧನು ಮೀರಿದು ಬಂಧು ಇವನು, ಜಾತಿ ಮತಕ್ಕಿಂತ ತುಂಬಾ ದೊಡ್ಡವನಿವನು, ಎಲ್ಲರ ಪ್ರೀತಿಗಿಂತ ತುಂಬಾ ಜಾಸ್ತಿ ಪ್ರೀತಿ ನೀಡೋನ್ ದೋಸ್ತ ಕಾಣೋ. A brother from another mother, my brother from another mother, a brother from another mother, my brother from another mother. सारी उम्र हम मर मर के जी लिए, एक पल तो अब हमें जीने दो, जीने दो. सारी उम्र हम मर मर के जी लिए, एक पल तो अब हमें जीने दो, जीने दो. ना 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 na 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 na. Give me some sunshine, give me some rain, give me another chance. I wanna grow up once again. Give me some sunshine, give me some rain, give me another chance. I wanna grow up once again.
ಫ್ರೆಂಡ್ಶಿಪ್ ಎಮೋಷನ್, ಫ್ರೆಂಡ್ಶಿಪ್ ಸೊಲ್ಯೂಷನ್ ಅನ್ನುವಂತ ಗೆಳೆಯ ಸಲಹೆನ ಕೊಟ್ಟಿರ್ತಾನೆ, ಬೆನ್ ಹಿಂದೆ ನಿಂತಿರ್ತಾನೆ, ಕಷ್ಟಕ್ಕೆ ಆಗ್ ಬರ್ತಾನೆ ಕುಚಿಕು ಗೆಳೆಯ. ದಾರಿ ಬಿಡಯ್ಯ ಬಾರೋ ಗೆಳೆಯ. ಸ್ನೇಹಕ್ಕೆ ಅರ್ಥನೇ ಇಲ್ಲ, ಇಬ್ಬರು ಸ್ನೇಹಿತರು ಕಷ್ಟ ಪಡದೆ ಸ್ನೇಹಿತ ಎಂದು ಒಪ್ಪಿಕೊಂಡ ಮೇಲೆ ಒಳ್ಳೆದು ಕೆಟ್ಟದು ಎಲ್ಲ ನವದೆ. ದುಡ್ಡಿರಲಿ ಇಲ್ದಿರಲಿ ನಗುವಿನ ಒಡೆಯ ಗೆಳೆಯ, ಲಭಿರಲಿ ಲಾಸಿರಲಿ ಬೆಂಬಲದ ಬೆಟ್ಟಬೋ ಗೆಳೆಯ. ಸ್ವಾರ್ಥವಿಲ್ಲದಿದ್ರೆ ಹಿಂದಿ ಮಕ್ಕಳೆಲ್ಲ, ಕಿತ್ತು ತಿನ್ನದಿದ್ರೆ ಬಂಧುಗಳೇ ಅಲ್ಲ. ಸ್ನೇಹ ಒಂದೇ ನಿಸ್ವಾರ್ಥ. ನಮ್ಮ ಮಾನ ಮುಚ್ಚು ಬಟ್ಟೆ ಕಳೆದಿ ಬಿದ್ರೆ ಎಷ್ಟು ಬೇಗ ನಾವು ಎಚ್ಚರಾಗುತ್ತೀವೋ ಅಷ್ಟು ಬೇಗ ಧಾವಿಸಬೇಕು ಒಬ್ಬ ಗೆಳೆಯನ ಕಷ್ಟಕ್ಕೆ. ಫ್ರೆಂಡ್ಶಿಪ್ಪಿನ ಕಥೆಯ ಕೇಳು, ಫ್ರೆಂಡ್ಗೆ ಫ್ರೆಂಡ್ ಇಷ್ಟಾನೆ, ಫ್ರೆಂಡ್ಶಿಪ್ಪಿಗೆ ಬೆಲೆಯ ಕಟ್ಟು ಗೆಳೆಯ ಎಂದು ದೊಡ್ಡಾನೆ. ಫ್ರೆಂಡಿಂದ ಬರುವ ಪ್ರಾಬ್ಲಮ್ ತೀರಿಸೋನು ಫ್ರೆಂಡೇನೆ, ಜೊತೆಯಾಗಿ ಇರುವ ಫ್ರೆಂಡು ನಿನ್ನ ನೆರಳು ನೋಡು. ನೀನು ಮೈ ನುಡಿಯುವಾಗ ನಿಂಗೆ ಸಪೋರ್ಟ್ ಆಗಿ ಬರ್ತಾನಲ್ಲ, ವೈಟ್ ಎತ್ತುವಾಗ ನೀ ಡಂಬಲ್ಸ್ ಆಗಿ ಬರುವ. ಒಂದು ಸ್ಮಾಲ್ ಹೊಡೆಯುವಾಗ ಕೈಲಿ ಚಕ್ನ ಹಿಡಿದು ಬರುವನು ನೀ, ಆಮ್ಲೆಟ್ ಹಾಕುವಾಗ ಅಲ್ಲಿ ಕ್ಲೀನರ್ ಆಗಿ ಬರುವನು. ಸಲುಗೆ ಸಲುಗೆ ಸ್ನೇಹ ಸಲುಗೆ ಒಲವ ಕಡೆಗೆ ನಡೆವ ಘಳಿಗೆ ಎದೆಯೊಳಗೊಂದು ಮೌನ ಬಿಡದೆ ಕಾಡೋ ಗಾನ. ರಗಗಳಲ್ಲೇ ಸ್ನಾನ, ನೆನಪುಗಳಲ್ಲೇ ಧ್ಯಾನ. ಮನಸ್ಸು ಬೇಕಂದ ಜಾರಿ, ಹೃದಯ ಇನ್ನೆಲ್ಲೋ ಹಾರಿ. ಮೊದ ಮೊದಲ ಸಾರಿ ಈ ಅಕ್ಷರಿ. ಮನಸ್ಸು ಬೇಕಂದ ಜಾರಿ, ಹೃದಯ ಇನ್ನೆಲ್ಲೋ ಹಾರಿ. ಮೊದ ಮೊದಲ ಸಾರಿ ಈ ಅಕ್ಷರಿ. ಸೂಚನೆನೇ ಸಿಗಲಿಲ್ಲ ನನಗಂತೂ, ಅಷ್ಟರಲ್ಲೇ ಸೋಚಿಗ ನಡೆದಿತ್ತು. ಒಲವಿದು ಶುರುವಾಯ್ತು, ದಿನಚರಿ ಬದಲಾಯ್ತು. ಪ್ರತಿ ನಿಮಿಷ ಎಣಿಸಿ ಬದುಕೋದು, ಪರದೇಸಿಯಂತೆ ಅಲೆಯೋದು. ಇದನ್ನೆಲ್ಲ ಹೇಗೆ ಹೇಳೋದು ಕಾಣೆ ನನ್ನಾಣೆ. ಮನಸ್ಸು ಬೇಕಂದ ಜಾರಿ, ಹೃದಯ ಇನ್ನೆಲ್ಲೋ ಹಾರಿ. ಮೊದ ಮೊದಲ ಸಾರಿ ಈ ಅಕ್ಷರಿ. ಮನಸ್ಸು ಬೇಕಂದ ಜಾರಿ, ಹೃದಯ ಇನ್ನೆಲ್ಲೋ ಹಾರಿ. ಮೊದ ಮೊದಲ ಸಾರಿ ಈ ಅಕ್ಷರಿ. Alumni Meet 2022. Alumni Meet 2022. ವಿದ್ಯಾರ್ಥಿಗಳ ಸಮ್ಮೇಳನ 202. Alumni Meet 2022. Alumni Meet 2022. Alumni Meet 2022. ಹಳೆಯ ವಿದ್ಯಾರ್ಥಿಗಳ ಸಮ್ಮೇಳನ 2022. Alumni Meet 2022. Alumni Meet 2022. Alumni Meet 2022. Alumni Meet 2022. ಹಳೆಯ ವಿದ್ಯಾರ್ಥಿಗಳ ಸಮ್ಮೇಳನ 2022. 2022. ಹಳೆಯ ವಿದ್ಯಾರ್ಥಿಗಳ ಸಮ್ಮೇಳನ 2022. Alumni Meet 2022. By the alumni, for the alumni. By the alumni, for the alumni. By the alumni, for the alumni. By the alumni, for the alumni.
Thank you. Before going for the next session, I request Giri sir to come near to us. There is a 2-minute suggestion. 2-minute suggestion from senior alumni Devgiri sir. Please, I request Satish Majge to note it down. Good morning to all of you. In fact, since last 2 days, it was really, recollected our old memories. It was a big event on the campus. In fact, in the similar way, in 2013, actually, we had a similar Silfest that was also a great success. ನಾನು ಇಲ್ಲಿ ಮೊಟ್ಟ ಮೊದಲನೇದಾಗಿ 2ನೇ ಬ್ಯಾಚಿನ ಅಲುಮ್ನಿ ಆಗಿ ಇಲ್ಲಿ ನಾನು ಬಂದು ತಮ್ಮೆಲ್ಲರ ಜೊತೆ ಏನು 2 ದಿವಸ ಕಳೆದಿದ್ದೀನಿ. ನನಗೆ ನಿಜವಾಗಲೂ ಬಹಳ ಸಂತೋಷದ ಕ್ಷಣಗಳನ್ನ ನನ್ನ ವಿದ್ಯಾರ್ಥಿಗಳು ಇಲ್ಲಿ ನಾನು ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ಏನು ವಿದ್ಯಾರ್ಥಿಗಳಿದ್ರು, ಅದಾದ ನಂತರ ಅಕ್ರಾಸ್ ದ ಲೇನ್ ನಮ್ಮ ಸೀನಿಯರು ಕೆಳಗೆ ಡೌನ್ ದ ಲೇನ್ ಸ್ಟೂಡೆಂಟ್ಸ್, ದೆರ್ ಆರ್ ಆಲ್ಸೋ ಮೆನಿ ಸ್ಟೂಡೆಂಟ್ಸ್ ಹಿಯರ್, ಅವ್ರನ್ನೆಲ್ಲ ನೋಡ್ತಕ್ಕಂಥ ಒಂದು ಭಾಗ್ಯ ನನಗೆ ಸಿಕ್ಕಿದೆ. ನಮ್ಮ ಹಾಗೆಯೇ ಹಳೆ ವಿದ್ಯಾರ್ಥಿಗಳು ಸೀನಿಯರ್ ಮೋಸ್ಟ್ ಸೆಕೆಂಡ್ ಥರ್ಡ್, ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಬ್ಯಾಚ್ ಹಾಗೆಯೇ ಸಬ್ಸಿಕ್ವೆಂಟ್ ಡೌನ್ ದ ಲೇನ್ ಅವರೆಲ್ಲರೂ ದೇ ಆರ್ ಆಲ್ ವೆರಿ ಹ್ಯಾಪಿ. ಇನ್ಫ್ಯಾಕ್ಟ್ ಮೊಟ್ಟ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮವನ್ನು, ಈ ಒಂದು ಸಮ್ಮಿಲನವನ್ನು ಆಯೋಜನೆಯನ್ನು ಮಾಡಿದಂಥ ಅದಕ್ಕೆ ಮುಖ್ಯ ಕಾರಣೀಭೂತರಾದಂಥ ನಮ್ಮ ಮೊದಲನೇ ಬ್ಯಾಚಿನ ಶ್ರೀಧರ್ ಭಟ್ ಸರ್ಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಅವ್ರಿಗೆ ಕೈ ಜೋಡಿಸಿ ನಮ್ಮ SM ರಾಘವೇಂದ್ರ ಆಗಲಿ, ಹರ್ಷ ಆಗಲಿ, ಮತ್ತು ಅವ್ರ ಎಂಟೈರ್ ಟೀಮು ಏನು ಮಾಡಿದಾರಲ್ಲ, ಆ ಒಂದು ಇದಕ್ಕೆ ತಮ್ಮೆಲ್ಲರಿಂದ ಒಂದು ದೊಡ್ಡದಾದಂಥ ಚಪ್ಪಾಳೆಯನ್ನು ಕೊಟ್ಟು ನಾನು ಅವ್ರನ್ನ ಅಭಿನಂದನೆ ಸಲ್ಲಿಸ್ತೀನಿ. ನನ್ನ ನೆಚ್ಚಿನ ಸ್ನೇಹಿತರೆ ಹಾಗೂ ವಿದ್ಯಾರ್ಥಿಗಳಿಗೆ 1-2 ವಿಷಯಗಳನ್ನ ನಾನಿಲ್ಲಿ ಪ್ರಸ್ತುತಪಡಲಿಕ್ಕೆ ಇಷ್ಟಪಡ್ತೀನಿ. ಗಿರೀಶ್, ಐ ಸಿ ಯು ಆಫ್ಟರ್ ಲಾಂಗ್ ಟೈಮ್, ಪ್ಲೀಸ್ ಕಮ್. ಈಗ ನಾನು ಸಂಸ್ಥೆಯಲ್ಲಿ ಅಂದರೆ ಒಬ್ಬ ಅಲುಮ್ನಿ ಆಗಿ ಮತ್ತು ಒಬ್ಬ ಫ್ಯಾಕಲ್ಟಿ ಆಗಿ 2 ಕಾಲೇಜುಗಳನ್ನ ನಾನು ನೋಡ್ಕೊಂಡು ಬಂದಿದ್ದೇನೆ. ಅಭಿವೃದ್ಧಿ ಮಟ್ಟದಲ್ಲಿ ಅಥವಾ ಡೆವಲಪ್ಮೆಂಟ್ ಇದರಲ್ಲಿ 2 ಕಾಲೇಜುಗಳು ನಾವೇನು ಬಂದು ಇಲ್ಲಿದ್ವಿ ಫಸ್ಟು 1998ರಲ್ಲಿ ನಾವೇನು ಇಲ್ಲಿ ಇದ್ವಿ, 99ರಲ್ಲಿ ಸೆರಿಕಲ್ಚರ್ ಬಿಲ್ಡಿಂಗು, ಒಂದೇ ಬಿಲ್ಡಿಂಗಲ್ಲಿ ಒಂದು ಕಡೆಗೆ ಹಾಸ್ಟೆಲ್ ಇತ್ತು, ಇನ್ನೊಂದು ಕಡೆಗೆ ಕ್ಲಾಸ್ ರೂಮ್ಸು ಅಡ್ಮಿನಿಸ್ಟ್ರೇಟಿವ್ ಇದು. ಅಂಥದ್ರಲ್ಲಿ ನಾವು ಜೀವನವನ್ನು ನಮ್ಮ ಅಂದರೆ ಅಧ್ಯಯನದ ಜೀವನವನ್ನು ನಾವು ಪ್ರಾರಂಭಿಸಿ ಆಯಿತಾ ಈಗಿಷ್ಟೆಲ್ಲ ನೋಡ್ತಾ ಇದ್ದೀವಿ. ನನಗೆ 2 ಕಾಲೇಜಿನ ಒಂದು ಇದನ್ನು ನೋಡಿದಾಗ, ಅಭಿವೃದ್ಧಿಯನ್ನು ನೋಡಿದಾಗ ಬಹಳಷ್ಟು ಚೆನ್ನಾಗಾಗಿದೆ. ಹಾಗೇ ಮೊದಲಿನ ನಾವು ಬ್ಯಾಚ್ಗಳನ್ನ ನೋಡಿದ್ರೆ 10, 12, 15, 17 ಆ ಥರ ಎಲ್ಲ ಕೌಂಟ್ ಮಾಡಿದ್ರು ಒಂದು 100 ನಾವು ಫ್ರೆಂಡ್ಸು ಸಿಗ್ತಾ ಇದ್ವಿ. ಬಟ್ ಈಗ ನಾನು ನೋಡಿದರೆ ನನಗೆ ಭಾಳ ಖುಷಿ ಆಗುತ್ತೆ. ಅವರ್ ಫಾರೆಸ್ಟ್ರಿ ಫ್ರಾಟರ್ನಿಟಿ across the state, across the country, across the globe, it is spread. It has become a so big forestry fraternity that I am also, feel proud to be part of this forestry fraternity. ಈ ಒಂದು ನಮ್ಮ ಒಂದು ಸಂಸ್ಥೆ ಇದೆ, ಆ ವಿದ್ಯಾರ್ಥಿಗಳ ಒಂದು ಸಂಘ ಏನಿದೆ, ಅಲುಮ್ನಿ ಅಸೋಸಿಯೇಷನ್ ಏನಿದೆ, ಇದು ಹೀಗೇನೆ
ಬೆಳೆದು ಹೆಮ್ಮರವಾಗಿ ಹೋಗ್ಬೇಕು. ನನಗೆ ರಾಘು ಹೇಳಿದರು, ಈಗ ನಿನ್ನೆ ಎಕ್ಸ್ಪ್ಲೇನ್ ಮಾಡಿದ್ರು, ವಾಟ್ ಸಿಂಬಲ್ ದಟ್ ಅವರ್ ಲೋಗೋ ಆ್ಯಕ್ಚುಲಿ ಇಟ್ ಎನ್ಕಂಪಾಸ್ ದ ಹೋಲ್ ಥಿಂಗ್. ಹಾಗೆಯೇ ಅದು ಬೆಳೀತಾ ಹೋಗಲಿ ಅಂತ ಆಶಿಸ್ತೇನೆ. ನನ್ನ ಒಂದೇ ನಿಮಿಷದ ಮಾತು, ಈಗ ಆ್ಯಕ್ಚುಲಿ ಐ ಹ್ಯಾವ್ ಟು ಟ್ರಾವೆಲ್ ಬ್ಯಾಕ್ ಟು ಪೊನ್ನಂಪೇಟ್. ಇಟ್ಸ್ ಸೋ ಲಾಂಗ್ ಡಿಸ್ಟೆನ್ಸ್. ಸೊ ಹಾಗಾಗಿ ನಾನು ಆರ್ಗನೈಸರ್ಸಿಂದ ಒಂದು ಎಕ್ಸ್ಕ್ಯೂಸನ್ನು ತಗೊಂಡು ಮೇ ಬಿ ಐ ವಿಲ್ ಸಿಟ್ ಫಾರ್ HV Girish ಟಾಕ್ ಫಾರ್ ಸಮ್ ಟೈಮ್ ಆ್ಯಂಡ್ ದೆನ್ ಐ ವಿಲ್ ಟೇಕ್ ಅ ಲೀವ್. ಬಿಫೋರ್ ದ್ಯಾಟ್ ಐ ಹ್ಯಾವ್ ಫ್ಯೂ ಸಜೆಷನ್ಸ್. ಒಂದು, ನಾನೀಗ ನೋಡಿದ್ದೀನಿ, ಈಗ ಅಲ್ಲಿನೂ ನಮ್ಮ ಫಾರೆಸ್ಟ್ರಿ ಕಾಲೇಜ್ ಪೊನ್ನಂಪೇಟೆಯಲ್ಲಿ ಏನೋ ಅಲುಮ್ನೈ ಅಸೋಸಿಯೇಷನ್ ನಾವು ಏನು ಫಾರ್ಮ್ ಮಾಡಿದ್ವಿ, ಫಾರ್ ಆಲ್ ಅಂತ. ಓಕೆ, ಇಟ್ ಈಸ್ ಅ ಅಲುಮ್ನೈ ಅಸೋಸಿಯೇಷನ್ ಆಟ್ ಫಾರೆಸ್ಟ್ರಿ ಕಾಲೇಜ್ ಪೊನ್ನಂಪೇಟ್. ಹಾಗೆಯೇ ಇಲ್ಲಿನೂ ನಾವು ಮಾಡಿದ್ವಿ. ಬಟ್ ಇಲ್ಲಿ ಏನಾಯಿತು ಅಂದರೆ, ಫಾರ್ ಎನಿ ಆರ್ಗನೈಜೇಷನ್, ಓಕೆ, ನಾನು ಹೇಳ್ತಾ ಇದ್ದೇನೆ ಎಲ್ಲ ವಿದ್ಯಾರ್ಥಿಗಳಿಗೆ, ನೀವೀಗ ಆಯಿತು, ನನಗೆ ಇನ್ನೇನು 5 ವರ್ಷ 6 ವರ್ಷ ಆಮೇಲೆ ವಿ ಹ್ಯಾವ್ ಟು ಪಾಸ್ ಆನ್ ದ ಬ್ಯಾಟನ್ ಟು ಯು. ಡೆಫಿನೆಟ್ಲಿ ಯು ಹ್ಯಾವ್ ಟು ಟೇಕ್ ದಟ್ ಲೀಡರ್ಶಿಪ್. ಹಾಗಾದಾಗ ಮಾತ್ರ ಇದು ಆಗ್ತದೆ. ಸೊ ಅಲ್ಲಿ ಬಹಳಷ್ಟು ಸ್ಟ್ರೆಂಥನ್ ಆಗಿದೆ ಫಾರ್ ಆಲ್ ಅಲ್ಲಿ. ಹೇಗೆ ಸ್ಟ್ರೆಂಥನ್ ಆಗಿದೆ, ಯಾಕೆ ಸ್ಟ್ರೆಂಥನ್ ಆಗಿದೆ ಅಂದರೆ, ವಿ ಆರ್ ಜಸ್ಟ್ ಅನ್ ಅಡ್ವೈಸರ್ಸ್, ವಿ ಆರ್ ಜಸ್ಟ್ ಅನ್ ಸಜೆಷನ್ ಮೇಕರ್ಸ್ ಅಷ್ಟೇ. ಬರೀ ಸಜೆಷನ್ಸ್ ಕೊಡ್ತೀವಿ, ಬಟ್ ಇಂಪ್ಲಿಮೆಂಟೇಷನ್ ಅಥವಾ ಓಡಾಡಿ ನಮ್ಮ ಕಡೆಯಿಂದ ಆಗಲಿಕ್ಕಿಲ್ಲ. ಬಟ್ ಅದನ್ನು ಆ ಒಂದು ಸಂಸ್ಥೆಯನ್ನು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಗುರುತರವಾದಂಥ ಜವಾಬ್ದಾರಿ ಅವ್ರು ಏನು ಲೀಡರ್ಸ್ ಇರ್ತಾರಲ್ಲ, ಆ ಲೀಡರ್ಸ್ಗೆ ದೇ ಹ್ಯಾವ್ ಟು ಟೇಕ್ ಅಪ್ ದ್ಯಾಟ್ ರೆಸ್ಪಾನ್ಸಿಬಿಲಿಟಿ. ಇಟ್ ಈಸ್ ಮೈ ಸಜೆಷನ್. ಐ ಶುಡ್ ಟೇಕ್ ದ ನೇಮ್ ಆಫ್ ದ ಸೆಕ್ರೆಟರಿ ಆಫ್ ಫಾರ್ ಆಲ್, ಮಿಸ್ಟರ್ ಪ್ರಕಾಶ್ ಕಣ್ವೆ. ಆ ಒಬ್ಬ ವಿದ್ಯಾರ್ಥಿ, ಹಳೆ ವಿದ್ಯಾರ್ಥಿ, ಅವನು ಈಸ್ ಆ್ಯಕ್ಚುಲಿ ನಾವು ಎಂಟರ್ಪ್ರಿನರ್. ಅವನು ಯಾವ ಗೌರ್ಮೆಂಟ್ ಜಾಬಲ್ಲಿ ಇಲ್ಲ. ಹೀ ಈಸ್ ಫುಲ್ಲಿ ಕಮಿಟೆಡ್ ಫಾರ್ ಆಲ್. ಆ ಒಂದು ವ್ಯಕ್ತಿ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾರಂದ್ರೆ ಅಷ್ಟರ ಮಟ್ಟಿಗೆ. ಅಂದರೆ ಒಂದು ಸಂಸ್ಥೆಗೆ ಒಬ್ಬ ಲೀಡರ್ ಅಂತಕ್ಕಂಥದ್ದು ಬಹಳ ಮುಖ್ಯ. ಆ ಲೀಡರ್, ಹಿ ಶುಡ್ ಹ್ಯಾವ್ ಅ ಲಾಂಗ್ ವಿಷನ್ ಆ್ಯಂಡ್ ಹಿ ಶುಡ್ ವರ್ಕ್ ಫಾರ್ ದ್ಯಾಟ್. ದೆನ್ ಓನ್ಲಿ ಇಟ್ ವಿಲ್ ಸಸ್ಟೈನ್. ನಾವು ಮಾತಾಡ್ತೀವಿ, ಇಲ್ಲೆಲ್ಲ ಮಾಡಿದ್ವಿ, ಜಾಯ್ನ್ ಆದ್ವಿ, ಐ ಡೋಂಟ್ ವಾಂಟ್ ಟು ಸಿ ದಿಸ್ ಅಗೇನ್ ಕೊಲ್ಯಾಪ್ಸ್. ಇಟ್ ಶುಡ್ ಬಿ ಫಂಕ್ಷನಲ್. ಅದಕ್ಕೆ ದೇರ್ ಆರ್ ಸೋ ಮೆನಿ ವೇಸ್ ಟು ಮೇಕ್ ಇಟ್ ಫಂಕ್ಷನಲ್. ಓಕೆ, ಫಸ್ಟ್ ಈಸ್, ಅದಕ್ಕೆ ಒಂದು ನಾವು ವೆಬ್ಸೈಟನ್ನು ಕ್ರಿಯೇಟ್ ಮಾಡೋಣ. ಯು ಹ್ಯಾವ್ ಟು ಕ್ರಿಯೇಟ್ ಅನ್ ವೆಬ್ಸೈಟ್, ಓಕೆ, ವೇರ್ ಇನ್ ಆಲ್ actually across the country or a globe, our alumni should have an access to that. That is the first and foremost. ನಾನು ಅಧ್ಯಕ್ಷರು ಇದ್ದಾರೆ ಇಲ್ಲಿ, ಶಿವಕುಮಾರ್ ಹಿರೇಮತಿ, ಅವ್ರಿಗೆ ಹೇಳ್ತಾ ಇದ್ದೀನಿ, ಅದು ಫಸ್ಟ್ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡಿ. ಓಕೆ, ಆಲ್ರೆಡಿ ಇದೆ, ಅದನ್ನು ಸ್ಟ್ರೆಂಥನ್ ಮಾಡಿ. ಓಕೆ, ಆ್ಯಂಡ್ ಇಟ್ ಶುಡ್ ಬಿ ಅ ಡೈನಮಿಕ್ ಪೋರ್ಟಾಲ್. ಇಟ್ ಶುಡ್ ನಾಟ್ ಬಿ ಅ ಸ್ಟ್ಯಾಟಿಕ್ ಪೋರ್ಟಾಲ್, ಡೈನಮಿಕ್ ಪೋರ್ಟಾಲ್. ನೀವು ಏನೇನು ಆ್ಯಕ್ಟಿವಿಟೀಸ್ ಆಗ್ತದೆ, ವಾಟ್ ಆರ್ ಯುವರ್ ಫ್ಯೂಚರ್ ಪ್ರೋಗ್ರಾಮ್ಸ್, ಅಂಥವನ್ನ ಇದನ್ನು ಮಾಡಿ. ಹಾಗೆಯೇ ನೆಕ್ಸ್ಟ್ ಈಸ್ ಆ್ಯಕ್ಚುಲಿ ಅಲುಮ್ನಿ ಅಸೋಸಿಯೇಷನ್ನಿಂದ ಕೆಲವೊಂದು ಸಪೋರ್ಟ್ ಪ್ರೋಗ್ರಾಮ್ಸ್ ಆಗಬೇಕು. ದೇರ್ ಶುಡ್ ಬಿ ಸಮ್ ಸಪೋರ್ಟ್ ಪ್ರೋಗ್ರಾಮ್ಸ್, ಮೇ ಬಿ ಇನ್ ಟರ್ಮ್ಸ್ ಆಫ್ ಸ್ಕಾಲರ್ಶಿಪ್ಸ್, ಇನ್ ಟರ್ಮ್ಸ್ ಆಫ್ ಸಮ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್. ಓಕೆ, ಆ ಥರದ ಒಂದು ಪ್ರೋಗ್ರಾಮ್ಸನ್ನು ಬಿಲ್ಡಪ್ ಮಾಡಿ. ಇಟ್ ಈಸ್ ಆ್ಯಕ್ಚುಲಿ ಸಪೋರ್ಟ್ ಫಾರ್ ನೀಡಿ. ಫ್ರಮ್ ಫಾರ್ ಆಲ್ ವಿ ಆರ್ ಗಿವಿಂಗ್ ಸೋ ಮೆನಿ ಫೆಲೋಶಿಪ್ಸ್. ದೋಸ್ ಹೂ ಆರ್ ನಾಟ್ ಗೆಟಿಂಗ್ ಎನಿ ಫೆಲೋಶಿಪ್, ಹೂ ಆರ್ ಎಕನಾಮಿಕಲಿ ಪೂರ್, ಅಂಥವ್ರಿಗೆ ನಾವು ಫಾರ್ ಆಲ್ ಇಂದ ಫೆಲೋಶಿಪ್ಪನ್ನು ಕೊಡ್ತಾ ಇದ್ದೀವಿ. ಆ್ಯಂಡ್ ಸಮ್ ಕೈಂಡ್ ಆಫ್ ರಿಕಗ್ನಿಷನ್, ಯಾವುದೋ ಒಂದು ಫೀಲ್ಡಲ್ಲಿ ಅವರು ಎಕ್ಸೆಲ್ ಆಗಿದ್ದಾರೆ ಅಂದರೆ ಅವ್ರನ್ನ ಆನರ್ ಮಾಡ್ತಕ್ಕಂಥದ್ದು, ಅವ್ರು ಅಪ್ರಿಷಿಯೇಟ್ ಮಾಡ್ತಕ್ಕಂಥದ್ದು, ದ್ಯಾಟ್ ಶುಡ್ ಬಿ ಅನದರ್ ಪ್ರೋಗ್ರಾಮ್. ಓಕೆ, ನೆಕ್ಸ್ಟ್ ಈಸ್ ಕಂಡಕ್ಟಿಂಗ್ ಸಮ್ ಕೈಂಡ್ ಆಫ್ ವರ್ಕ್ಶಾಪ್ಸ್ ಫ್ರಾಮ್ ಅಲುಮ್ನಿ. now actually the college and the for all, for any programs we jointly work. There should be our respected dean is here. I think he also makes a note of that, and you are all very fortunate enough that you have a teacher and the dean like Dr. Vasudev. He has definitely a very good vision, and similarly our Dr. Surnarayan. We have a faculty, we have that support, but it depends on us to encash that. ನಾನು ಅಲುಮ್ನಿ ಅಸೋಸಿಯೇಷನ್ ಎಕ್ಸಿಕ್ಯೂಟಿವ್ ಕಮಿಟಿ ಹೇಳ್ತಾ ಇದ್ದೀನಿ. ನಾನು ಅದನ್ನು ನೀವು ಅನ್ಲೆಸ್ the secretary and the president and the office bearers, they take the lead and dedicate some time in a day for that, it will not move on. That is what is my personal experience. So ಹಾಗಾಗಿ ದಯವಿಟ್ಟು ಇವನ್ನೆಲ್ಲನೂ ನೀವು ಗಮನದಲ್ಲಿ ಇಟ್ಕೊಂಡು ನೆಕ್ಸ್ಟ್ ಈಗೇನು ಬರೋ ಅಷ್ಟರಲ್ಲೇ ಈಗೇನು ನಾವು ಹೇಳಿದ್ದೀನಿ, ನಾನು ಮಾತಾಡಿದ್ದೀನಿ, ಅದು ಆಗಬೇಕು. ಅದಕ್ಕೆ ನಮ್ಮ ಕಡೆಯಿಂದ ನಾವೇನು ಸೀನಿಯರ್ ಅಲುಮ್ನಿ ಇದ್ದೀವಿ ಅಥವಾ ಯಾರೇ ವಾಟ್ ಎವರ್ ಅಲುಮ್ನಿ, ನಾಟ್ ನೆಸೆಸರ್ಲಿ ಸೀನಿಯರ್, ಯು ಆರ್ ಆಲ್ ನೌ also going to become graduates. Now, unlike previous years from 2012,
Okay, now the situation is going to be different. So ನೀವು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. We are also ready to contribute in terms of not only the tangible but intangible, like we can give an advice. We can give you, suppose if you come with some proposal, definitely we can help that. That's how it can be built. Otherwise ಬಂದ್ವಿ 2 ದಿವಸ ಇದನ್ನ ಮಾಡಿದ್ವಿ ಆಯ್ತಾ, ಎಂಜಾಯ್ ಮಾಡಿದ್ವಿ, ಮೀಟ್, ಎಸ್ ದಿಸ್ ಈಸ್ ದ ಪರ್ಪಸ್, ಬಟ್ ಇಟ್ ಶುಡ್ ಗೋ ಆನ್. ಈಗ ರಾಘವೇಂದ್ರ ನನಗೆ ಸಿಗ್ನಲ್ ಮಾಡ್ತಾ ಇದ್ದಾನೆ, ಟೈಮ್ ಆಯ್ತು ಸರ್, ನೀವು ಜಾಸ್ತಿ ಕೊರಿಬೇಡಿ ಅಂತ, ಆಯ್ತಾ. ಹಾಗೇನೆ ಸ್ವಲ್ಪ ಪ್ರೊಫೆಸರ್ಸ್ದು ಸ್ವಲ್ಪ ಕೊರೆಯುವಂಥ ಒಂದು ಬುದ್ಧಿ ಆಯಿತು. ನೀನು ರಾಘವೇಂದ್ರ ಮಾಡ್ತಾ ಇದೀಯಾ, ಆಯ್ತಾ, ಯು ಜಸ್ಟ್ ಟೇಕ್ ಇಟ್ ಫಾರ್ವರ್ಡ್, ಇಟ್ ಶುಡ್ ನಾಟ್ ಸ್ಟಾಪ್ ಹಿಯರ್. ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರೆ, ದೇವಗಿರಿ ಸರ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮನ್ನೆಲ್ಲ ಉದ್ದೇಶಿಸಿ ಒಂದು ಸೆಷನ್ ತಗೊಳ್ಳೋರಿದ್ದಾರೆ ನಮ್ಮ ನೆಚ್ಚಿನ ಶಿಕ್ಷಕರು, ಈಗ ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋದ ಹೆಡ್ ಆಗಿರುವಂತಹ ಚೀಫ್ ಕನ್ಸರ್ವೇಟರ್ ಗಿರೀಶ್ ಸರ್. ಅವ್ರ ಬಗ್ಗೆ ಹೇಳೋದಾದರೆ 92 ಬ್ಯಾಚ್ ಆಲಮ್ನಿ ಅವರು IIFM ಇಂದ MSc ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಬಂದರು. ನಮಗೆ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಎಕನಾಮಿಕ್ಸ್ ಕೋರ್ಸ್ ಕಲಿಸ್ತಾ ಇದ್ರು. ಅವರು ಟಫೆಸ್ಟ್ ಗೈ, ಮತ್ತು ನಮಗೂ ಟಫೆಸ್ಟ್ ಕ್ವಶನ್ ಪೇಪರ್ ಅವ್ರದ್ದೇ. ಇಡೀ ಫಾರೆಸ್ಟ್ರಿ ಕೋರ್ಸನ್ನು ಪಾಸ್ ಮಾಡಿರೋದು ಒಂದು ತೂಕ ಆದರೆ ಇವ್ರ ಕೋರ್ಸ್ ಪಾಸ್ ಮಾಡಿರೋದು ಇನ್ನೊಂದು ತೂಕ ಇತ್ತು. ಆ ಥರ ಟಫ್ ಮನುಷ್ಯರು. ಬಟ್ ಅವರ ಟೀಚಿಂಗ್ಸು ಹೇಗಿತ್ತು ಅಂದರೆ ಇವತ್ತಿಗೂ ಕೂಡ ಎಲ್ಲರಿಗೂ ಆ ಫಾರೆಸ್ಟ್ ಎಕನಾಮಿಕ್ಸ್ ಮೋಸ್ಟ್ಲಿ ಈಗ ಆ ಕೋರ್ಸೇ ಇಲ್ಲ ಅಂತ ಅನ್ಕೋತೀನಿ. ಸೊ ಈಗ ಆ ಕೋರ್ಸೇ ಇಲ್ಲ. ನಾವು ವಿ ಆರ್ ವೆರಿ ಲಕ್ಕಿ ಟು ಹ್ಯಾವ್ ಅಂಥ ಒಂದು ಕೋರ್ಸು, ಅಂಥ ಒಂದು ಫ್ಯಾಕಲ್ಟೀಸ್ ನಮಗೆ ಸಿಕ್ಕಿದ್ರು. ನಂತರ ಅವರು 94 ಬ್ಯಾಚ್ IFS ಆಫೀಸರ್ ಆದರು. UP ಕ್ಯಾಡರ್ ಸಿಕ್ಕಿತ್ತು. ಅವರು 2004 ಬ್ಯಾಚ್ IFS. ಮೇಡಮ್ ಅವರು ಕೂಡ IFS ಆಫೀಸರ್, ಇಬ್ಬರು UPನಲ್ಲಿದ್ದರು. ಈಗ ಫ್ರಮ್ ಪಾಸ್ಟ್ 3 years ಅಲ್ವ ಸರ್, ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋದಲ್ಲಿ ಅವರು ಚೀಫ್ ಕನ್ಸರ್ವೇಟರ್ ಆಗಿದ್ದಾರೆ, ಮತ್ತು ಅದರ ಹೆಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಅವರ ಒಂದು ಗ್ರೇಟೆಸ್ಟ್ ಅಚೀವ್ಮೆಂಟ್ ಅಂದರೆ ಅಲ್ಲಿನ ನಾರ್ತ್ ಇಂಡಿಯನ್ ಫಾರ್ಮರ್ಸ್ಗೆ, ನಾನು ಎಲ್ಲೋ ಒಂದು ಕಡೆ ಗೂಗಲ್ನಲ್ಲಿ ನೋಡಿದ್ದು ಸರ್, ಸೈಟಿಸ್ನಲ್ಲಿ ಏನು ದಾಲ್ಬರ್ಜಿಯಾಗೆ ಇದನ್ನು ತೆಗೆದು ಹಾಕಿದ್ರು ರಿಲ್ಯಾಕ್ಸೇಷನನ್ನು ಸಾಹೇಬರು ಅಂದರೆ ನಾರ್ತ್ ಇಂಡಿಯನ್ ಆರ್ಟಿಸನ್ಸ್ಗಳಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಅದನ್ನು ರಿಲ್ಯಾಕ್ಸೇಷನ್ ಸ್ವಲ್ಪ ಅವ್ರ ಮಟ್ಟಿಗೆ ಕೊಡಿಸಿ ಈಗ ಆರ್ಟಿಸನ್ಸನ್ನು ಅವರು ಡೆವಲಪ್ಮೆಂಟಿಗೆ ಅವರು ಸಹಕಾರ ಮಾಡ್ತಾ ಇದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಸರ್, ನಿಮ್ಮ ಪರಿಚಯ ಮಾಡಿಕೊಡೋದು ನಮ್ಮ ಭಾಗ್ಯ ಅಂತ ಅನ್ಕೋತೀನಿ. ಅವರ ಒಂದು ಪರಿಚಯ ಮತ್ತು ಅವರ ಒಂದು ಅನುಭವದ ಒಂದು ಅನುಕೂಲ ನಮಗೆಲ್ಲರಿಗೂ ಆಗಬೇಕು ಅನ್ನೋ ಕಾರಣಕ್ಕೆ ಅವರು ಇವತ್ತು ವಿಡಿಯೋದಲ್ಲಿ ನಾನು ಮಾಡ್ತೀನಿ ಅಂತ ಹೇಳಿದರು. ಆದರೆ ನಿನ್ನೆಯಿಂದ ಅವ್ರೇನು ಯೂಟ್ಯೂಬ್ನಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಇದ್ರು, ನೋಡಿ ಮನಸ್ಸು ತಡಿಲಿಲ್ಲ, ನಾನು ಬಂದ್ಬಿಟ್ಟೆ ಸರ್ಪ್ರೈಸ್ ಅಂತ ಬಂದೆ ಅಂತ ಹೇಳಿದ್ದಾರೆ. ಇನ್ನೊಂದ್ಸಲ ಅವರಿಗೆ ವಾರ್ಮ್ ವೆಲ್ಕಮ್ ಮಾಡಿ. ಎಲ್ಲರೂ ಅವರ ಮಾತುಗಳನ್ನು ಕೇಳಲಿಕ್ಕೆ ಎಲ್ಲರೂ ದಯವಿಟ್ಟು ಶಾಂತ ರೀತಿಯಿಂದ ಅವರ ಒಂದು ಸೆಷನನ್ನು ಕೇಳಬೇಕು. ಸರ್ ದಯವಿಟ್ಟು ತಾವು ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಸರ್. Good morning, everybody. Welcome to this technical session. I just would like to take how many students are there to attend. Okay, so it's quite good. And I take this opportunity to introduce myself, introduce Girish, basically because he is the one who has seen almost the 0% of COF to the almost about 80% of it. When there was nothing here, just to give a glimpse of it, when he was here as a teacher and we were all just coming here, our boys and he and we used to sit on the main road in the evening hours for tea. You can imagine. And there were a couple of cycles that go from town to the Divigi office, and they used to simply go like wading through us. And today you can't even pass in front of it. So on behalf of the University of Agricultural Sciences, Dharwad, and on behalf of the College of Forestry, Sirsi, I would like to give this bouquet to Mr. Girisha, and then welcome back to the family. Thank you, sir. So nice to see you. Fit and good, but only thing is, yes, sold a lot of his sights on the head. Thank you, Girish. Yeah. Thank you so much, sir. Oh, it's too loud. It's fine. ಮೇಲೆ ಹೋಗ್ಬೇಕಾ? ಕಾಣ್ತಾ ಇಲ್ವಾ? ಓಕೆ, ಪೊಸಿಷನ್ ಕೊಡು, ಎಲ್ಲಿ ನಿಂತ್ಕೋಬೇಕಂತೇಳಿ. ಕೂತ್ಕೋಬೇಕಾ? ಕೂತ್ಕೊಂಡ್ರೆ ಮಾತು ಜಾಸ್ತಿ ಬರೋದಿಲ್ಲ. ಇಟ್ಸ್ ಓಕೆ. ಗುಡ್ ಮಾರ್ನಿಂಗ್ ಟು ಆಲ್, ಸಾರಿ, ಗುಡ್ ಆಫ್ಟರ್ನೂನ್ ಟು ಆಲ್.
It's little embarrassing for me sitting before professors. So sorry. So I was feeling nostalgic when I was taking an entry to the campus. I was remembering myself way back in 1992. So I was I got an admission into the Raichur campus actually. Then happened the Babri Masjid. So all universities closed down. So next I got an admission in Forest College Sirsi. It was not Forest College, it was FDP. Forest Development Program, Forestry, degree program, sorry. So that was FDP. So then I never knew that where the destiny is taking to. So we all believe in destiny. You have to believe in destiny. Although many people fight against it, but destiny take its own course. So that decides where you are going to and what you will be. I never knew that I am going to head Wildlife Crime Control Bureau one day. So it is something like, that's how I always believe in destiny. So my advice to all the lovely junior colleagues here is to keep working hard, sincerely. And I know corruption is something which has become inevitable or something like, it has deep rooted in the system. But I request all of you to be professionally honest. So that is something so take it to the highest positions. So now to cut it short, so let me come to the Wildlife Crime Control Bureau directly. Why Wildlife Crime Control Bureau? So you all know that, it is the tiger, which is the most charismatic animal behind which the whole world is running. So that was the reason for creation of Wildlife Crime Control Bureau. So we all know that in 1972, the Project Tiger started, right? And so it was started only with the intention of helping out tiger habitat and tiger to flourish. It all started with a couple of tiger reserves earlier. Could not get success. Then after 30 years, we get a shocking news from Sariska, wherein all tigers went away, and CBI confirmed through field inspection that there are no tigers existing. So before that also we had a couple of international commitments to formulate a task force kind of a thing to take care of the tiger, because it was highlighted in the world that tiger poaching and trade in parts of tiger is happening at a massive scale. So what happens is in 2006, there was an amendment to Wildlife Protection Act, and three important bodies were created. One was National Tiger, NTCA, National Tiger Conservation Authority. Another was CZA, the Central Zoo Authority. And the third is WCCB, Wildlife Crime Control Bureau. And nowhere else you will find the finest of the organization like WCCB in the world. Wherever I go in the world, I advocate everybody to create an organization like WCCB, if at all somebody wants to tackle wildlife crime, considering the complexity of the wildlife crime, because it involves poorest of the poor person and richest of the rich, right? It involves like Anadi, like, the person who doesn't know anything, and the finest sharpshooters. So this is so complex, right? So here, the beauty of the organization is that we have police officers, we have forest officers, wildlife officials, and custom officials at the supervisory level. Ex officio director of the organization is the additional director general of forest wildlife, who sits in the ministry. And after that, we have a permanent faculty in the form of wildlife inspectors, who actually works a lot in exit points. We call the air cargo and shipments area as exit points are the entry points. That's actually the custom area. And we have inspectors also who borrow them from other organizations, and we have head constables who borrow them from other organizations. The organization is beautifully created in the sense that we have representation from almost all forces. ITBP, be it CISF, be it CRPF, be it BSF, or Indian Army,
You name any organization, name any paramilitary force or border security force, so we have a representation with us. So that helps us for easy coordination. Because I always say, whenever I go to talk to these border guarding forces and paramilitary forces, that you are the last eye who witness before our wildlife content leaves our border areas. That's actually is. So the responsibility on their shoulder is immense. So that is how we convince them. What we do actually, you will feel surprised to listen the number of officials that Bureau has and the quantum of work that WCCB does. So can you imagine, throughout India, we have 13 offices, 5 sub-regional offices, 4 in all metros and 1 in central area, that's in Jabalpur. And we have 3 sub-regional offices, 1 in Amritsar, another is in Kochi and in Guwahati, and we have only 5 border units. Can you imagine, my border units are manned by only 1 inspector. Those inspectors are borrowed from intelligence wing of the topmost intelligence agencies. It could be SSB or BSF or even CRPF, whatever it is. Sometimes it is from CBI as well. The topmost agencies will help us, keep helping us to borrow these inspectors who are highly qualified, who are actually having iron heart. It's not easy to man a border single-handed. And the kind of coordination that they require, the kind of tenacity that they require, the kind of sharpness, attentiveness that they require is something unimaginable. The kind of responsibility they shoulder, including our head constables, so it is unimaginable. And they are supervised by IFS officers, who are the head of sub-regional officers. So you now know the number that we are. We are 10 wildlife inspectors to support customs all over India, and we have 7 inspectors whom we borrow from other agencies. We have 25 head constables who actually work on intelligence. And if somebody is watching or following our social media, so I was showing some of these seizures to our batchmates. It's really surprising the kind of seizures the WCCB coordinates, right? So what we do is we keep, there's a lot of rumors in the air. There's a lot of information in the air. We always have these umbrellas open to capture those information, right? Convert them to intelligence after verification. So that intelligence is shared with the state forest and police agencies and central law enforcement agencies for further operation. So it's not that an easy task. It will take sometimes 4 months, 5 months, 6 months also. After we have started working on preventive intelligence, it's hell out of a task that you keep listening to what people are speaking, what the offender speaking. So it's a hell out of a task. You need to have a lot of patience. So the kind of conversion that my guys, my officers do is amazing. So I always admire them. I always admire for the sacrifice they do. Once they leave the headquarters, I think they come back to the headquarters only after a week or so. We would not be knowing where they are staying, and their allowances are very less. We keep ribbing, and the kind of we have a lot many range officers out here. We have a lot many assistant conservator of forests out here. We have a lot of DFOs here, who are from our own college only. Do you know the allowances of your forest guard or the section officer? It's pity. If you see the allowances of the constables who are working on the road, it's pity, right? But it is only the will of these officers who help them, who motivates them to convert all this kind of intelligence to actionable inputs, which are ended up in joint operations. WCCB was created only to look into the organized wildlife crime. So that's the reason why most of the intelligence is handed over to the local forest and police officials, so that the outcome of that is again investigated further to look into whether it is connected to any syndicate operating. After WCCB created with the purpose of helping out tiger reserves, so lot many syndicates were identified, busted, and all of them were put behind the bars. So as a result, not that only conservation has helped, not that only crime reduction has helped,
the tiger number has been doubled in the wild now. So proud to say that India is having largest number of tiger population in the world in the wild. So that is the contribution of these three agencies. So the act which got amended in 2006 is getting amended now in 2022 with larger powers to WCCB, larger responsibility to the three organizations. So not only restricted to this, it is only tip of the iceberg that Bureau does. We do a lot of collaboration with international agencies, a lot of collaboration with the national intelligence and enforcement agencies, conduct a lot of trainings and capacity building training programs and sensitization programs. And we do take up a lot of sensitization program for Panchayat Raj institution members also, going at the village level. So that is where sources are created. So that is another tip for my junior colleagues out here who are actually working at the cutting edge as range officers and ACF. So interaction with the, which generally we avoid because there is a dichotomy, there is a conflict, because uniformed people and okay, the way they deliver is something different, and the sources expectation is something different. So that's a different chapter altogether. But to make sources, then it's difficult. Of course, we really have to go on down to them to bring them up to your level. So that is a really tricky business. So Bureau does a lot of trainings also, sensitization also for many of the officers, and I do not know whether any of my colleagues from Forest College Sirsi have undergone any sort of training organized by us. So I was requesting my colleagues out here to give me the list of my colleagues are my alumni colleagues out here, so that I can nominate them for a couple of good trainings that we take up with IB and the BPRND. They're very high quality trainings. We keep negotiating and lobbying with international agencies like US Fish Wildlife Service for higher level of trainings also. So the nominations are done through us. Not just this, whenever there is an international syndicate identified, so WCCB is the nodal agency for all sort of wildlife crime matters to transmit this kind of information through NCB to Interpol, and from there to disseminate all other partner parties of Interpol. So this is another dimension of Wildlife Crime Control Bureau, wherein the corner notices are issued, red corner, blue corner, purple notice and all. So they are for different purposes. So they are called lookout notices also in the international arena. So this is in nutshell about working of Wildlife Crime Control Bureau. And so if anybody wants to know more about Wildlife Crime Control Bureau, so I think the time is up also, almost 15 minutes. So in nutshell, this is about Wildlife Crime Control Bureau. And we have some posts for interested and bold, daring range forest officer, if anybody willing to join us. And we have a good number of posts for section officers, if at all somebody is there. And for ACF also, very prime postings. And ACF, even a head constable, my head constable talks to PCCF, right? So it's not a small post. Working in bureau as an head constable post is also something really very interesting. The kind of interaction he does with all other intelligence agencies, the kind of power that he enjoys, so that is something different. But of course, there is a lot of hard work also. There's a lot of hard work. And once I'm in the field, I go for operations. And I feel proud to say that I'm from this college, and all largest operations of WCCB have been done by me, right? So that's something really great. So it is your will and your courage and your commitment, so that helps you to go a long way in your career. So as sir said, we all started with very humble beginning. I still remember auntie ki chai, right? And a cigarette or chai. So those are all old days that we cherished. So after that, and I still have many fondling memories with a couple of students who are sitting over here. We used to have good time when I joined for teaching out here. So all Saturdays and Sundays were devoted for my
beloved students. We used to have good number of parties, and we used to learn a lot also through that, because I keep learning from them, and they keep learning from us. So I have not done my master from great institute like IIFM, but I have done my master from FRI, so which is still a deemed university, and so it's all like it's up to you how much you absorb, and how much you give it back. And it is time, as sir rightly said, Devgiri sir rightly said. So it is the time for all of us to give back. Society needs good services. So grooming a good student itself is a great service to the society. Giving great citizen to the society is a great service. That is why teachers are revered. Forget about the commercialization that's happening now. But that is why the teachers are revered. They are revered by even the kings, the princesses. That's the reason why the teachers are revered. Because they have a greater contribution to make to the society. Right? So, unless, and it comes through respect, unless you respect your teachers, you're not going to get many things. That's the reason why Ekalavya, through respect, only used to command over lot many RO techniques. Right? It's the respect and it is the Shraddha that he had in mind. So all students who are having this kind of dedication towards this learning definitely will go forward. Right? So I'll just put an end to it, to my talk, wishing all of you a very best in your career, and kindly you can call me for any sort of assistance that if I could give you in your career to shape out your career or to help you out in your profession. Thank you very much. Jai Hind, Jai Bharat. And I love to take some questions if somebody has any queries in your mind. May not be now because organizers must be feeling short of time because we are overshot. Maybe afterwards. I'll be here for another an hour or so. Thank you so much. And thank you for giving me this opportunity. So it was rather lovely interacting with all my batchmates out here. So I could see many of them thin, lean, and fatty also. Thank you so much. Thank you very much, sir, Girish sir. Well, many of the DRFOs and RFOs keep asking your number. I'll trouble you a lot in future also. And if there are any questions from the audience, from the students, yes. ಮುಂದೆ ಬನ್ನಿ. ಇನ್ನೊಂದು ಮೈಕ್ ಇತ್ತಲ್ಲ ಅವಾಗಲೇ ಪಾಸ್ ಮಾಡ್ತಿರಲ್ಲ ಅವನು ಯಾರೋ ವಾಲಿಬಾಲ್ ಆಡ್ತಾರಲ್ಲ ಹುಡುಗನ. ಹಾಂ. ಸರ್ ನಮಸ್ತೆ ಸರ್. ನಾವು ಯೂಶ್ವಲಿ ಡಿಪಾರ್ಟ್ಮೆಂಟಲ್ಲಿ ಡೆಪ್ಟಿ ಆಫ್ ಹೋಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್, ರಾಘವೇಂದ್ರ ಅಂತೇಳಿ. ಸುಮಾರು ಜನ ನಾವು ಕೊರಳಲ್ಲಿ ಹುಲಿ ಹಲ್ಲು ಅಥವಾ ಉಗುರುಗಳನ್ನು ನಾವು ನೋಡ್ತಾ ಇರ್ತೀವಿ ಸರ್. ಎಲ್ಲಿವರೆಗೂ ನಾವು ಅದನ್ನು ಕಂಟ್ರೋಲ್ ಮಾಡಲ್ಲ ಅಲ್ಲಿವರೆಗೂ ಸ್ಮಗ್ಲಿಂಗ್ ಕಂಟ್ರೋಲ್ ಆಗಲ್ಲ ಅನ್ನೋದು ನನ್ನ ಒಪಿನಿಯನ್ ಸರ್. ಬಟ್ ಅದ್ರ ಬಗ್ಗೆ ಸ್ಪೆಷಲ್ ಆಗಿ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ನನ್ನ ಒಪಿನಿಯನ್ ಸರ್. ಅದ್ರ ಬಗ್ಗೆ WCCB ಇಂದ ಏನಾದ್ರು ಆ್ಯಕ್ಷನ್ ಆಗ್ತಾ ಇದೆಯಾ ಅಂತ. Yeah, I have noticed it, and I have already told my boys to work on intelligence on this. Soon we are going to launch an operation. So it's simple, if you say there is one genuine product, there are 100 fake products, right? There are lot many of tiger claws which are fake in the market. So it's very difficult for people to differentiate between the fake and the original one. The genuine one are very less. So there must be a lot of stock, old stock, that we have to dig out, right? So that's true. Of course, it's a problem. It's a genuine problem, and if at all you want to work on it, and I can give you some tips. So I can really give you some tips to work on it, right? So it cannot be like it would not be so smooth sailing. It's really tough, right? We can work on that. We have started working on this already.
ಇನ್ ಕೇಸ್ ನಾವು WCCP ಜಾಯ್ನ್ ಆಗ್ಬೇಕಾದ್ರೆ ಪ್ರೊಸೆಸ್ ಆಫ್ ಜಾಯ್ನಿಂಗ್ ಡೆಪ್ಟಿ ಆರ್ ಫೋರ್ಸ್ ಜಾಯ್ನ್ ಆಗ್ಬೋದಾ ಸರ್? You can join. There is a set procedure. In fact, the procedure for deputation remains the same, whether it is for constable or for an IFS officer. Except that for IFS officer it goes up to CM, the file goes up to CM, and for others it goes up to secretary. That was the reason. ಮಿನಿಮಮ್ ಸರ್ವಿಸ್ ಅಂತ ಏನಾದ್ರು ಇದೆಯಾ? Yes, of course. See, not like minimum service. If you are already a head constable, it is an analogous post. So at constable police post is I think level 4 now, 7th pay commission 4, level 4, and all section officers are eligible. All section officers and deputy RFOs are eligible. Otherwise, if a constable is interested, he should have completed minimum 7 years of service, something like that. Yeah. Thank you, sir. You're most welcome if somebody is willing to join. ರಾಘವೇಂದ್ರ ಈಗಾಗಲೇ ಹೋಗಲಿಕ್ಕೆ ಎಲಿಜಿಬಲ್ ಇರ್ಲಿಕ್ಕಿಲ್ಲ. ಈ ವರ್ಷನೂ ಏನೋ ಮದುವೆ ಆಗ್ತಾ ಇದ್ದಾನೆ ಅವನು. ನೀವು ಹೆಂಗೂ 7 ವರ್ಷ ಅದರಲ್ಲ, ಅದ್ರ ನಂತರ ಬರಲಿ ಅವನು. ಇವಾಗ ಬಂದ್ರೂ ತೊಂದರೆ ಇಲ್ಲ ಸರ್. ಹೊಸದಾಗಿ ಮದುವೆ ಆದವನು ನಿಮ್ಮಲ್ಲಿ WCCBಗೆ ಸೇರೋದು ಬೇಡ. Are you like threatening me or? Girish, wonderful talk, and then I appreciate from the horse mouth we are actually listening to an opportunity that's wide open. Those of you are very, very courageous and would like to take the life in a different way. I think they should join this particular group. Girish, I have a specific question for you. When we speak about the wildlife crime, why are we overemphasizing on tiger? Basically because, I may be wrong, many offenses are there with respect to maybe cicelids or maybe boa, sand boa, or it could be even Indian wolf, for instance. Now, in your opinion, what should be the focus of your board? I totally agree with you, sir. It is like, it is masked. So we are not masked, like our eyes are wide open. We have hundreds of eyes. If you see our Twitter handle or Facebook handle, so we have like many of the operations. We have run only a couple of operations for tiger exclusively. It is called Beer Bill. We have exclusive species-specific operations for others. We have an operation specifically for lesser-known species that is called Operation Less Know, which mainly focus upon the lesser-known species. It could be mongoose, it could be like any wild bird, or it could be sand boa, so all those lesser-known species. And there was one species-specific operation, as I was telling, I handled largest operations of the Bureau. So that was Operation Clean Art. The Operation Clean Art only aimed at the mongoose hair brushes. There were a couple of seizures in Bangalore also. That was the pan-India operation, which I coordinated, and seizures were done in 39 places and 49 persons arrested. 56,000 brushes were seized in single operation. So that was a mega operation, and we have an operation called Operation Turtle Shield, so which basically focus upon the turtles. And India is the number 1 country when you speak upon the turtles illegal smuggling or consumption. So India tops always. So likewise, we have Operation Wild Net for all illegal trades which are happening on social media and internet. And surprisingly, like we have been doing this operation for last 4 years. Now the number of species that we have found online, so that are almost 25 species. So 25 species includes, tiger is one among them, and tiger and even the ivory is one among them. So rest all 23 species are other species. So that's the one. I rightly agree with you, because each species has a role to play in the fragile ecosystem. So all species are important, and you'll feel surprised when I took up that operation of Clean Art, and we went for survey of fine arts lecturers, and surprisingly they have been using those kind of, even I and you might have used those mongoose hair brushes, and there was beautiful shaving brushes used to come earlier, and we have all used, and they were not knowing that the brushes were of animal origin. So there's a lot of ignorance also. And there is one product, one contraband in the market called Hatta Jodi.
So it is very famous, like, it is the genital of the Indian monitor lizard. So because this is a reptile, reptiles mostly have pair of pennies, not a single one. So it look like feet, folded feet, a pair of feet. So it's called Hatha Jodi. So lot many operations are done. The pangolin is the one which has taken over the tiger now. So the most traded mammal in the world, most traded wildlife in the world now, in the world is the pangolin. Pangolin for scales also, and pangolin for meat also. Like meat is consumed largely in Southeast Asian countries. I think in 2016 or 15, there was a seizure of around 4,000 pangolin babies and adults, which are descaled. So it's this. Of course, there's a deadly business that now we are working on is the snake venom. So snake venom is something, everybody knows who have a bit of biology background, that it is protein. It's a protein. It's a complex protein. Maybe 70 plus proteins. Combination of that is venom. So once it comes out, actually degrades. And what is the technology that the smugglers are having that they could able to keep it? So, and they're all like frozen, sealed bottles, printed as made in France. So the case has been referred to even Interpol, unable to solve the problem. Who are these? Where it is coming from? It has been confirmed by the Hopkins Institute, Pune, that it has contained venom. But thing is that what is the technology they could able to come out with, so that they have blended with something else, and venom is still there, and we are unable to crack the case. It is still a mystery. So there are many mysteries like this, and I would always say to everybody that it is only the tip of the iceberg that we see. It is a huge thing, because it's a huge money spinning activity, and it has been estimated that earlier till 19 it was almost to 23-25 billion dollars of activity. Now recent publication of IPBES internationally says that it has crossed 100 billion. So, and again IPBES says that it could be 1/4 or 1/5 of the total wildlife trade that's happening. So that means to say around 30-40% of trade is happening illegally in the world. And India had been a source country earlier. Now it has become a transit country also, and it's a sink country also. So we are all sitting over hydrogen bomb mostly, because they are the potential carriers. We have KFD with us, Casnur forest disease, again zoonotic disease. We have Nipah with us, adjacent state Kerala, and we have just come out with COVID, and it's coming back now. That's what the recent news from the world news says, that it's coming back. So all these are like zoonotic diseases are deadly, and the pandemic always cost life as well as economy. So when it is said that India has become a transit country and a sink country, sink country is only because now there is exotic pet trade which is rampant now. So you can see huge number of pet shops coming up. Forest department could not do anything because there was no national legislation, and even the police could not do anything, because what at the most they could do is book them under Prevention Against Cruelty to Animal Act. So that is also like not a very powerful act. So now with the recent amendment, we have included all these provisions. The entire site has been listed into one chapter in the coming amendment, which has been already passed by both the houses, and only waiting for it has to be published in the Gazette. So with that, I think responsibility of the forest officials is going to be manifold, and the powers has been like shared with the customs as well as coast guards also. Like it's going to be a force multiplier. So many agencies going to work with us, and could able to do some justice at least for wildlife. So I agree with you, sir. It is projected internationally, and whenever there is a COP meet, so elephant and tiger is discussed at least 4 days. So there are still big issues, because somewhere it is traded, somewhere it is not traded. Most of the African countries wants to earn money selling ivory as well as skin of elephants, but the whole world is against it.
China and Japan wants ivory still now, despite they have put, like China has recently put a ban on domestic ivory market. So these are all very tricky issues, we have those kind of issues even in climate also. So we have those issues even in biodiversity also. So similarly, we have those issues in crime also. So this is a sector which is, I'm fortunate to work with this sector, because CITES is the convention, CITES is the convention which is having all sort of applicabilities. Although it is regulating trade, so it has an angle of conservation also, because three basic premises of CITES is legality, traceability, and sustainability. So it should be sustainable. Sustainability, of course, linked to conservation. It should be traceable. Traceable means nothing illegal can happen, and it should be legal. Like it should be supported with certificates and all the things. So traceability, legality, and sustainability. So it's an interesting subject, of course. So people can start studying upon it. It's going to open the career for many. Once it started in early 2000. So many of our own people made career in certification. It could be product certification, process certification, or place certification, maybe geographical indicators. So certification started then, early 2000. Now it is the time of CITES. So I agree with you, sir. Many species are there to be focused. Plants also, yes, sir. CITES includes both plants and animals. So it has around 38,700 species, and much of it is actually microorganisms even. So many animals and plants are there. The beauty of this is like international. Once there is an embargo on international level, so it cannot be traded legally. So illegally traded contrabands, of course, there are ways and means. So that's it. Girish, it was wonderful to listen to you. Such an excellent experience that you shared. I wanted to ask you two questions, but I think you covered about CITES. And second thing, I think the plant one. I just wanted to get you to reflect upon the major trade that happens in South India about red sander. Now the NBA, National Biodiversity Authority, has also constituted an expert committee to look at the trade and marketing issues of red sander to China and other countries. There are two agencies. One is, of course, authority, who is looking at not just about trade and marketing of this, but also they're looking at the science behind the red sander. In terms of WCCB, your organization, you only look at the trade aspects, or also as part of your training and capacity building, you also communicate to the local people the importance of conservation of these species? I should be thankful to Sujit for reminding me about my another domain. So WCCP officials are assistant CITES management authorities as well. So there is one CITES management authority who is ADG, and all our regional deputy directors are designated assistant CITES management authorities. So they are they monitor and issue CITES certificates, and red sander is one among them. So red sander is highly prized plant product. It's a timber found endemic to the southern part of India, found only in 4 or 5 districts in traces. Majorly it's found in Kadapa. So here WCCB's involvement is in the form of issuing export permit. So CITES export permit. And now I think there is an exemption, a great exemption. If it is a finished product, you don't require a CITES permit also. So if it is a finished product. So now when it comes to conservation, it is basically the job of state government, and WCCB is not directly involved in any sort of conservation. But whenever there is a sensitization and training program, red sanders is one of the product. So that we sensitize about, and because it's very easy, because it is one of the wood that we have in India which sinks. Not many wood sinks, but red sander sinks. And it is one of the wood that actually release red tinge into the water when you keep it in the water. So there are few tips to identify that wood, so that are actually shared with the law enforcement agency.
Red sanders is of course a challenge. Like, it's not yet open for trade. It is only the confiscated material that is open for trade. And very surprised because I was the one who conducted inquiry into the red sanders business about how much quota that India has exhausted. In 2012, 11,862 metric tons was one-time permit was given to India from the CITES Secretariat to export. It was all confiscated red sanders from either DI or the customer exit points or entry point and police department and the forest department. So put together all, as per the report, it was 11,862 metric ton. So that was like a one-time permit, and it's not yet exhausted, surprisingly. So it's not yet exhausted. So when I submitted my report in 2021, before the COP meet, so we exhausted almost 9,700 odd. So we are still left with 3,000 metric tons. So now it is a big game. So let me not get into this because there is lot many intricacies in this, and people who have watched Pushpa can very well visualize the courage that an enforcement officer should have to tackle this kind of illegal trade. Not that simple. It is red sanders will go after your blood. Right. Thank you very much, sir. So we will conclude this session. Thank you very much once again, Giri sir. Now we have one recorded video from Manujos Matam. Well, to introduce him, first is my close friend. He's the one who hired me. I mean, I am in the certification industry myself, and Vatsa was directly hired by Manu. So he is working as he is working at IKEA as a international policy manager, and well, you may have seen his video. To give a brief introduction, he has started in his speech itself about himself. So I will ask Srivatsa to play the video. ಎಲ್ಲರಿಗೂ ನಮಸ್ಕಾರ. First of all, my greetings to the COF Alumni Association and my best wishes for conducting this function. I have been seeing videos from yesterday and today, photographs that alumni, seniors, my batchmates, friends, they have been uploading on WhatsApp and on other forums, and I really, really wish I could have been there. I mean, I'm seeing a lot of memories of Sirsi, of College of Forestry, coming there, and I really wish I could have been there to meet up with my seniors, with the teachers, with my colleagues, my classmates, my friends, see the Marikamba temple, see the mess hall, the hostel rooms, the ground, the library. We spent 2 quite valuable years there, and I would say that they were some of the best times of my life. For those of you who don't know me, my name is Manu Josmatam. I'm of the PG 2003-2005 batch. For some reference, I'm batchmate of Raghavendra SM, whom most of you would be knowing, so it's easy to connect like that. After finish, I did my graduation from Kerala Agriculture University and then PG from Sirsi. Post PG, I had joined a plantation company called Harrison's Malayalam Limited, and I was managing tea, coffee, rubber plantations in Kerala and Tamil Nadu for about 4 odd years. I was also managing a tea factory in that period of time. After that, I had a shift in my career. I moved into the field of certification and voluntary sustainability standards. Started with Forestry. Forest Stewardship Council was standard, then moved on to others for certifying sustainability standards on sugar cane, on oil palm, on water. And for about 8 odd years, I was doing audits and assessments in India, South Asia, Southeast Asia, Middle East.
From there, I moved a bit to the next was to the policy side, where I was working first for the Alliance for Water Stewardship as the India Country Director before moving to Germany in 2017 to join the Forest Stewardship Council as the Program Manager, where I was designing certification systems and standards. And since last 1 year, I moved from there and now I'm in Sweden and I look after regulatory affairs at IKEA. So this has been my journey so far. And before I go any further, I would like to say that a lot of the success that I have had, a lot of wherever I have had twists and turns in my journey, I would say that I can dedicate definitely a lot of that to what this college has provided. And when I say college, it is the academics, but not just the academics, but also the professors, the friends, the life experiences, the life skills that you got. And maybe the seniors already know this, but for those who are still in college or for those who have just recently passed out, you might not always realize it, but there's a lot of small things that the college adds on to you. You learn subconsciously, which builds up into your psyche, that they help you in your journey going forward. Obviously, the college is doing something right. That's why, you look at the list of alumni and you see with the different the levels of success that every one of them have reached. If you look at my own personal career, I can say, what I learned in plant pathology, physiology, entomology, soil science, they helped me in my first career, which was in plantations when I was growing crops. Silviculture, forest management, forest utilization, forest engineering, they all helped me in my career when I was working on certification, where I was actually relearning a lot of what I learned. How do they apply in real life? And then stuff like economics, law, policy, agroforestry, biodiversity, those are things which have helped me in my journey while trying to navigate the policy landscape. So if you look at that, all in all, like I say, it's about not just what you're learning in college, but also about the journey. There are a lot of non-traditional career paths out there. So most of you who are studying there are thinking, or in terms of future career, you would be thinking broadly in terms of going for either the forest department, the forest service, or on the academic side. So either teaching or in research. Those two are very good opportunities. We have a lot of seniors who are already in that line. But do give yourself the flexibility. Do give yourself the freedom to think and look at what else you can do. Be open to experiences. I look at the list of speakers that we have had the last 2 days, and I know there are people there in corporate, people there in banking, people there in certification, people there in a host of different sectors. And I think that's important for you to also keep in mind. You can have a lot of opportunities, and it would be interesting for you to keep yourself open for that. That definitely is something there, that you need to have the courage to explore, do something new and have a healthy appetite for lifelong learning. My colleagues had told me to talk something about the international forestry landscape. Maybe just one thing would be interesting for you if you are anyway looking at working in the forestry sector, related to forestry sector in the corporate side. A new movement is now starting with
from a legislative perspective. So we are now seeing new legislation coming in Europe, and we are expecting new legislation to come in the US and other markets on controlling deforestation. Now, what these legislation basically talk about is that, for example, in the EU, they have said that after December 2020, or maybe after December 2024, no products should enter the EU common market. That's 27 countries in the European Union, which have any commodity that has come from any area of deforestation origin. So they said commodities like wood and wood products, coffee, palm oil, soy, rubber, leather, and this is from a cutoff date of December 2020. And what these requirements say is that companies who are, let's say, either importing things to Europe or processing it in Europe, or material is passing through Europe, I'd say companies like IKEA, where I work, they have to first of all be able to know exactly where the material came from. That means they should be able to figure out the latitudes and longitudes of where the material was harvested. They should be able to do a risk assessment and do a risk mitigation. Now, can you imagine the amount of work that's required there? And that also shows you the amount of requirement that you will have for forestry professionals who can actually do that thing on the ground. Imagine all the wood that is sold, all the palm oil or soy that's extracted. If you need someone to be able to find out and mark on the map exactly where it came from and pass that information through the supply chain. That means, for example, you have wood. Wood goes to a sawmill for lumber, for sawn timber. The sawdust from there, the chips from there, they go to a MDF factory, or they go to they used as a feedstock to feed into a pulp or paper mill. From there, the pulp or paper mill, it makes paper and goes to someone who makes notebooks. And this comes to a final product, which reaches the market. Now imagine you need to trace where the wood was harvested and then trace it through the supply chain, through all the people who took ownership of that material. That's the kind of challenge that's there. And that's where they will need expertise like people in the forestry sector who can actually do the identification. And this is just traceability. And we're also talking about figuring out what the risks are of deforestation is. What the risk of, let's say, damage to biodiversity is. What's the risk of damage to high conservation values are in those areas. And then implement steps to overcome those risks. So a lot of companies will need this kind of hand-holding. A lot of companies will need people who can advise them. Okay, this is how you make sure that in the areas you are working on, let's say an ITC or a West Coast Paper Mills or a Mondi or an IKEA or a Kingfisher, when you are harvesting, when you are buying something from a supplier, what should you check with that supplier? What are the precautions that you need to take? How do you make sure that this is not coming from an area where deforestation is happening, or where biodiversity is threatened, or where the livelihood of local communities and stakeholders are not threatened? And if they are threatened, how do you compensate for that? How do you ensure that those threats are addressed? Like I said, this is just one specific aspect of this work I'm talking. Then you have other related things on climate change, certification of carbon removals, climate change adaptation. So what I would like to say is that if you look at what we have, what we learn in 4+2 years in the forestry college, that gives only a snapshot of what's possible. It does not give you the full picture. But then you can use that to develop from there and move forward. Each and every one of the services that we have, each and every one of the different career points that our alumni has passed, they actually represent a whole separate line that any one of you could take. Most of us were, let's say, one of the first
to be able to do those things, at least in our college. But you guys have footsteps that you can follow. But you guys have footsteps that you can follow. You can build upon that, and you can actually take us much greater, much more higher than that. I can definitely say one thing, that maybe as a parting message to all of you, that when you finish your studies, when you enter your career, when you start working, always to keep one thing in mind, that every day, if you are not being challenged mentally, if you are not being pushed, if you are not learning something new, then you are not really adding too much of value to yourself. And if you are not adding value to yourself, then you are some way wasting the talent that you have. What is the talent that you have? You know better. But like I said, you need to still keep pushing yourself. This is towards the end of the time that was allotted to me, and I don't know whether what I've said made a lot of sense to you or not, but I wish I was there. I could talk better if I was there with you, looking at you, meeting you. Just before I end, I want to say a shout out to my friends, my batchmates who are there and whom I really miss right now. Raghavendra SM. Of course, he was my batchmate, he was my roommate, and he was one who I'm still in the most common touch with. Then, of course, I had two other Raghavendras in my batch, Raghavendra KN and Raghavendra Mirle, Basavaraj Valad, Manjunath Gowda, Santosh Naik, Shagnu Pujar. Then a couple of others whose names are related. One is Ganesh, and then Praveen Basrur. And I can see the time is almost to then, so I will not take any more names. But like I said, there were a lot of seniors, a lot of batchmates, a lot of juniors whose photographs I'm seeing, and I really wish I could be there. So anyway, once again, thank you to the Alumni Association for doing this, for hosting this opportunity, and for giving me this opportunity to come and talk to you and meet you. And I'd like to end by wishing all of you a Merry Christmas and a wonderful, joyous New Year ahead. Thank you. Now I request Harshvardhan to give a vote of thanks. Direct vote. Okay. Vote of thanks for the whole session from yesterday till now. After that, there is one VT from whatever we have conducted from small 3-minute VT from the events of from yesterday's and today's VT. I request Prashant Gaudani to wait for another 2 minutes. ಏನ್ ಚಂದವೋ ಏನ್ ಚಂದವೋ ಏನ್ ಚಂದವೋ ಪಾರ್ಥನದ ದನಿಯಲ್ಲಿ ನಿನ್ನ ಹಲೋ, ಇದು ಟ್ರೈಲರ್ ಅಷ್ಟೇ, ಇದಾದಮೇಲೆ ಕಂಟಿನ್ಯೂ ಆಗುತ್ತೆ. ಸೊ ಎಲ್ಲರಿಗೂ ಶುಭ ಮಧ್ಯಾಹ್ನ. ತಾಯಿ ಮಾರಿಕಾಂಬೆಯ ಆಶೀರ್ವಾದದೊಂದಿಗೆ, ತಂದೆ ಈಶ್ವರನ ಆಶೀರ್ವಾದದೊಂದಿಗೆ ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾದ ಹಳೆ ವಿದ್ಯಾರ್ಥಿಗಳ ಸಮ್ಮಿಲನ 2022 ಬೈ ದ ಅಲುಮ್ನಿ ಫಾರ್ ದ ಅಲುಮ್ನಿ ಅತ್ಯಂತ ವಿಜೃಂಭಣೆಯಿಂದ 24 ಹಾಗೂ 25ನೇ ಡಿಸೆಂಬರ್ ಅಂದರೆ ನಿನ್ನೆ ಮತ್ತು ಇಂದು ನೆರವೇರಿದ್ದು. ಈ ಕಾರ್ಯಕ್ರಮವನ್ನು ಚಂದಗಾಣಿಸುವಲ್ಲಿ ಶ್ರಮಿಸಿದ ಹಸ್ತಗಳಿಗೆ ವಂದಿಸುವ ಸದಾವಕಾಶವನ್ನು ಕೊಟ್ಟಿದ್ದಕ್ಕೆ ನನಗೆ ಧನ್ಯವಾದಗಳು. ಮೊದಲನೇದಾಗಿ ನಮ್ಮ ಗೌರವಾನ್ವಿತ ಕುಲಪತಿಗಳಾದ ಡಾಕ್ಟರ್ PL ಪಾಟೀಲ್ ಅವರು ಈ ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟು ಹಾಗೂ ಪಾಲ್ಗೊಂಡು ಇದನ್ನು ಯಶಸ್ವಿಗೊಳಿಸಿರುತ್ತಾರೆ. ಅವರಿಗೆ ಧನ್ಯವಾದಗಳು. ಹಾಗೂ ಗೌರವಾನ್ವಿತ ಶಿಕ್ಷಣ ನಿರ್ದೇಶಕರು ಡಾಕ್ಟರ್ AR ಕಿರಸೂರ್ ಅವರು ಪಾಲ್ಗೊಂಡಿರುತ್ತಾರೆ. ಸೊ ಅವ್ರಿಗೂ ಕೂಡ ಧನ್ಯವಾದಗಳು. ಮಾನ್ಯ ಅತಿಥಿಗಳಾದ
ಡಾಕ್ಟರ್ ನಾ ಸೋಮೇಶ್ವರ್ ಅವರು ಕೂಡ ಪಾಲ್ಗೊಂಡು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದರು. ಅವ್ರಿಗೂ ಕೂಡ ಧನ್ಯವಾದಗಳು. ವಿಶೇಷವಾಗಿ ನಮ್ಮ ವಿದ್ಯಾಧಿಕಾರಿಗಳಾದ ಡಾಕ್ಟರ್ ಆರ್ ವಾಸುದೇವ್ ಅವರು ಪ್ರತಿಯೊಂದು ಹಂತದಲ್ಲೂ ಕೂಡ ನಮಗೆ ಎಲ್ಲ ಬೆಳವಣಿಗೆಗಳನ್ನ ಅವರು ಕಾತರದಿಂದ ತಿಳಿದುಕೊಂಡು ಸೊ ಈ ಥರ ಮಾಡಬೇಕು, ಆ ಥರ ಆಗಲಿ, ಸೊ ಆ ಥರದ್ದು ಎಲ್ಲ ಕೂಡ ಸಜೆಷನ್ಸ್ಗಳನ್ನ, ಸಲಹೆಗಳನ್ನ ನಮಗೆ ಕೊಟ್ಟರು. ಅವ್ರಿಗೂ ಕೂಡ ಧನ್ಯವಾದಗಳು. ಹಾಗೂ ಅಧ್ಯಕ್ಷರು ಡಾಕ್ಟರ್ ಎಸ್ ಇನಾಮತಿ, ನಮ್ಮ ಲೀಡರ್ ಅವರು, ಎಲ್ಲರಿಗೂ ಕೂಡ ಏನಾಯ್ತು ರೀ ಅಂತೇಳಿ ಆರ್ಡರ್ ಮಾಡ್ತಾ ಇದ್ರು. ನಾವು ಅದ್ರ ತಕ್ಕಂತೆಯೇ, ಅವ್ರ ಆರ್ಡರ್ ತಕ್ಕಂತೆಯೇ ನಾವು ಎಲ್ಲ ವರ್ಕ್ ಮಾಡ್ತಾ ಇದ್ವಿ. ಸೊ ಎಷ್ಟು ರಾತ್ರಿ ನಿದ್ದೆ ಕೆಟ್ಟಿದಾರೋ, ಇನ್ನು ಮುಂದೇನಾದ್ರು ನಾಳೆ ಅಕೌಂಟ್ ಸೆಟ್ಲ್ ಆಗುತ್ತೆ, ಅದಾದಮೇಲೆ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು ಸರ್ ತಾವು. ಸೊ ಅವ್ರಿಗೂ ಕೂಡ ಧನ್ಯವಾದಗಳು. ಸೊ ಈ ಕಾರ್ಯಕ್ರಮವು ಸುಂದರವಾಗಿ ಮೂಡಿಬರಲು ಹಲವಾರು ಸಮಿತಿಗಳು ರಚಿಸಲಾಯಿತು. ಅತ್ಯಂತ ಸಕ್ಷಮವಾಗಿ ಕ್ರಿಯಾಶೀಲವಾಗಿ ನಿರ್ವಹಿಸಿರುತ್ತಾರೆ. ಈ ಮಹಾಲಯದ ಇತಿಹಾಸ ಅಂದರೆ ಅಲ್ಲಿ ನೀವೇನು ಸ್ಟಾಲ್ಗಳಲ್ಲಿ ನೋಡಿದ್ರಿ, ಅದರ ಚಾರ್ಟ್ಸು, ಮಹಾಲಯದ ಇತಿಹಾಸ, ಸಾಧಕರು ಅಂದರೆ ಅಚೀವರ್ಸ್ ಗ್ಯಾಲರಿ, ಹಾಗೆ ವಿವಿಧ ಬ್ಯಾಚ್ಗಳನ್ನು ಪ್ರತಿನಿಧಿಸುವ ಬ್ಯಾನರ್ಗಳನ್ನು ತಯಾರು ಮಾಡಿ ಎಲ್ಲ ಸ್ಟಾಲ್ಗಳನ್ನು ಸ್ವಚ್ಛಗೊಳಿಸಿ ಅದನ್ನು ಇನ್ಸ್ಟಾಲ್ ಮಾಡಲಾಯಿತು. ಇದು ಒಂದು ಅಥವಾ 2 ದಿವಸದಲ್ಲಿ ನಿಮಗೆ ಗೊತ್ತಾಗುತ್ತೆ. 1 ಅಥವಾ 2 ದಿವಸದಲ್ಲಿ ಮಾಡಿದ್ದಲ್ಲ. ಇದೊಂದು 20 ದಿವಸದಲ್ಲಿ, ಅಂದರೆ 20 ದಿವಸ ಕೂಡ ನಮಗೆ ಭಾಳ ಕಡಿಮೆ ಅನ್ನಿಸ್ತು. ಯಾರೋ ಪಾಸ್ಪೋರ್ಟ್ ಸೈಜ್ ಫೋಟೋ ಕೇಳಿದ್ರು ಕೊಡ್ತಾ ಇರಲಿಲ್ಲ. ಫೇಸ್ಬುಕ್ಕು, ಇನ್ಸ್ಟಾ ಏನೇನು ಫೋಟೋಸ್ ಸಿಕ್ತೋ ಅದೆಲ್ಲ ಸೇರಿಸಿ ಹಾಕಿದ್ವಿ ನಾವು. ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡಿದಂಥ ಸ್ಟಾಲ್ ಕಮಿಟಿಯವರು, ಅದರಲ್ಲಿ ಮುಂಚೂಣಿಯಲ್ಲಿದ್ದ ಗಣೇಶ್ BH ಅವರು, ಅಂದರೆ 2 ದಿವಸನೂ ಕಂಪ್ಲೀಟ್ ಗಣೇಶ್ ಮತ್ತು ಶಿವಕುಮಾರ್ ಅವರು ಕಂಪ್ಲೀಟ್ ಅಲ್ಲೇ ಕೂತು ಮಾಡಿಸಿದ್ದದು. ಶಿವಕುಮಾರ್, ಶ್ರೇಯಸ್ ಗೌಡ ಹಾಗೂ ತಂಡ. ಆಮೇಲೆ ಇದರ ಅಧ್ಯಕ್ಷರಾದ ಡಾಕ್ಟರ್ ರಾಥೋಡ್ ಅವರು ಇದಕ್ಕೆ ಅಧ್ಯಕ್ಷರು, ಇವರು ಕೂಡ ಧನ್ಯವಾದಗಳು. ಹಾಗೂ ರಿಜಿಸ್ಟ್ರೇಷನ್ ಕಮಿಟಿ ಸೋಮಶೇಖರ್ ಅವರು, ಆಮೇಲೆ ಹನುಮಂತ್ ಸರ್, ಮತ್ತು ಇನಾಮತಿ ಸರ್, ಮತ್ತು ಶಾಪೂರ್ ಮಠ್ ಸರ್ ಅವರು. ಇದರಲ್ಲಿ ಅಖಿಲ್ ರಾಜ್ ಮತ್ತು ತಂಡದವರು ಇದರಲ್ಲಿ ಬಹಳ ಸಕ್ರಿಯವಾಗಿ ಪಾಲ್ಗೊಂಡು ನಮ್ಮ ಎಲ್ಲ ಸಾಲಗಳನ್ನು ಅವರು ತೀರಿಸಿರ್ತಾರೆ. ಅವರ ಕಾಂಟ್ರಿಬ್ಯೂಷನ್ ಅಮೌಂಟ್ ಕಲೆಕ್ಟ್ ಮಾಡ್ಕೊಳ್ಳೋದ್ರ ಮುಖಾಂತರ ಅವರು ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಮೋಜಿನ ಕ್ರೀಡೆಗಳು ಅಂದರೆ ಫನ್ ಗೇಮ್ಸ್, ನಮ್ಮ ಕಾಡಿನ ರಾಜ ವನರಾಜ ಅವರು ಅಧ್ಯಕ್ಷತೆಯಲ್ಲಿ ಜರುಗಿದಂಥ ಫನ್ ಗೇಮ್ಸ್ ಇದು. ಚೇತನ್ ಮತ್ತು MSc ವಿದ್ಯಾರ್ಥಿಗಳು ಇದನ್ನು ಆಯೋಜಿಸಿದ್ರು. ಆಮೇಲೆ ಇನ್ನಿತರ ಸೆಕೆಂಡ್ ಇಯರ್ ಹಾಗೂ ಥರ್ಡ್ ಇಯರ್ ವಿದ್ಯಾರ್ಥಿಗಳು ಇದರಲ್ಲಿ ಅತ್ಯಂತ ಆಕ್ಟಿವ್ ಆಗಿ ಇದನ್ನು ನಡೆಸ್ಕೊಟ್ರು. ಸೊ ಅವ್ರಿಗೂ ಕೂಡ ಧನ್ಯವಾದಗಳು. ದಯವಿಟ್ಟು ನಾನು ಯಾರು ಹೆಸರು ಏನಾದ್ರು ಬಿಟ್ಟಿದ್ರೆ ದಯವಿಟ್ಟು ಅನ್ಯತಾ ಭಾವಿಸಬಾರ್ದು. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮಹೇಶ್ ನಾಯಕ, ವಿಜಿತ್, ಪ್ರಾಚಿಕಾ ಶೆಟ್ಟಿ ಹಾಗೂ ಹಳೆ ವಿದ್ಯಾರ್ಥಿಗಳೆಲ್ಲ ಪಾಲ್ಗೊಂಡ್ರು. ಅವ್ರಿಗೂ ಕೂಡ ಧನ್ಯವಾದಗಳು. ವಸತಿ ಸೌಕರ್ಯ ಅಂದರೆ ರೈಟ್ ಫ್ರಮ್ ಕಲೆಕ್ಷನ್ ಆಫ್ ಡೀಟೇಲ್ಸ್ ಆಫ್ ಲಾಡ್ಜಸ್, ಹೋಮ್ ಸ್ಟೇ, ರೆಸ್ಟೋರೆಂಟ್ಸು, ರೆಸಾರ್ಟ್ಸು ಎಲ್ಲ ಏನಿತ್ತು ಅದರೆಲ್ಲ ಕಲೆಕ್ಟ್ ಮಾಡಿ ಕೊಟ್ಟರು. ಆಮೇಲೆ ಇದರಲ್ಲಿ ಹಾಸ್ಟೆಲಲ್ಲಿ ಎಲ್ಲ ಸುಸಜ್ಜಿತವಾಗಿ ವ್ಯವಸ್ಥೆ ಮಾಡಿದರು. ಸತೀಶ್ ಮಜ್ಗೆ ಅವರಾಗಿರ್ಬೋದು, ವಿಲಾಸ್ ಪಾಟೀಲ್ ಅವರಾಗಿರ್ಬೋದು, ಆದರೆ ಅವರು ಸಂಗಡಿಗರು ಚಂದನ್ ಪರಮಾನಂದ್, ಜೂನಿಯರ್ MSc ತಂಡದವರು ಕೂಡ ಧನ್ಯವಾದಗಳು. ಕಾರ್ಯಕ್ರಮ ನಿರ್ವಹಣೆ ನಮ್ಮ ಬಿಗ್ ಬಾಸ್ SM ರಾಘವೇಂದ್ರ ಅವರು ಹಾಗೂ ನಾಗರಾಜ್ ಹೆಗಡೆ ಅವರು ನೇತೃತ್ವದಲ್ಲಿ ನಡೀತು. ಅದು ಕೂಡ ಉತ್ತಮವಾಗಿ ಜರುಗಿತು. ಸೊ ಅದು ಅವರು ಸುಸೂತ್ರವಾಗಿ ನಡೆಸ್ಕೊಂಡು ಬಂದರು. ಡಾಕ್ಟರ್ ವೆಂಕಟೇಶ್ ಅವರು, ಉಮೇಶ್ ರಾಥೋಡ್ ಮತ್ತು ತಂಡದವರು, ಅವ್ರಿಗೂ ಕೂಡ ಧನ್ಯವಾದಗಳು. ಆಹಾರ ವ್ಯವಸ್ಥೆ ಡಾಕ್ಟರ್ ಹರ್ಷವರ್ಧನ್ ಅಂದರೆ ನಾನು, ಜಗದೀಶ್, ಪರಮಾನಂದ್ ಮತ್ತು ಕಾರ್ತಿಕ್, ಅವಿನಾಶ್, ಶಿವಾನಂದ್, ಪ್ರಿಯಾಂಕಾ, ಕೃತಿ, ಅಮೃತ, ಮಹತ್ವ. ಸೊ ಈ ಎಲ್ಲ ವಿದ್ಯಾರ್ಥಿಗಳು ಶ್ರಮಿಸಿರ್ತಾರೆ, ಅವಿರತ ಶ್ರಮಿಸಿರ್ತಾರೆ. ಇವ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಸ್ವಚ್ಛತಾ ನಿರ್ವಹಣೆ ಸತೀಶ್ ಮಜ್ಗೆ ಮತ್ತು ತಂಡದವರು. ನಿನ್ನೆ ಯುದ್ಧ ನಡೆದಾಗ ಎಲ್ಲ ನಿಮ್ಮ ಅಸ್ತ್ರಗಳನ್ನ ಇಲ್ಲೇ ಬಿಟ್ಟು ಹೋಗಿದ್ರಿ. ಆ ಎಲ್ಲ ಅಸ್ತ್ರಗಳನ್ನ ನಿಷ್ಕ್ರಿಯಗೊಳಿಸಿದ್ದು, ಆಮೇಲೆ ಆ ಅಸ್ತ್ರಗಳನ್ನೆಲ್ಲ ನಾವು ತೆಗೆದಿದ್ದು ಎಲ್ಲ ಇದರಲ್ಲಿ ಬಂತು. ಅದರ ಸ್ವಚ್ಛತಾ ನಿರ್ವಹಣೆ ಮಿಷನ್ ಪಾಸಿಬಲ್ನ ಇದು ಮಾಡಿದ್ದು ಅದರಲ್ಲಿ ನಾನು ಒಬ್ಬ ಇದ್ದೆ. ರಾತ್ರಿ ಶಾಬಾಜು, ಆಮೇಲೆ ಇನ್ನು ಉಳಿದರೆಲ್ಲ ಇದು. ಸೊ ಎಲ್ಲ ಸಾಕ್ಷಿನಾಶ ಆಗಿದ್ದಾವೆ. ಆಮೇಲೆ ಇಷ್ಟೇ ಅಲ್ಲದೆ ಎಲ್ಲರೂ ಕೂಡ ತಮ್ಮ ಅಭೂತಪೂರ್ವ ಸಹಕಾರ ನೀಡಿದ್ದಾರೆ. ಕಾರ್ಯಕಾರಿ ಸಮಿತಿ ಸದಸ್ಯರು ಅಂದರೆ ಹಳೆ ವಿದ್ಯಾರ್ಥಿಗಳ ಸಂಘ, ಶ್ರೀವತ್ಸ, SM ರಾಘವೇಂದ್ರ, ವಿಲಾಸ್ ಪಾಟೀಲ್ ಅವರು, ಗಣೇಶ್ BH ಅವರು, ಪರಮಾನಂದ್ ಅವರು, ಆಮೇಲೆ ಇನ್ನು ಉಳಿದ ಎಲ್ಲ ಸಹಕಾರಿ ವನರಾಜ್ ಅವರಾಗಿರ್ಬೋದು, ಎಲ್ಲರೂ ಕೂಡ ಶ್ರಮಿಸಿರ್ತಾರೆ.
ಮೈದಾನ ಸ್ವಚ್ಛತೆ ನಮ್ಮ ರಾಘು ಅವರು, ಫಿಸಿಕಲ್ ಎಜುಕೇಷನ್ ರಾಘು ಅವರು, ಎಲ್ಲ ವೀಡ್ ಕಟ್ ಹೊಡೆದಿರೋದು, ಸಿಮೆಂಟು ಎಲ್ಲೆಲ್ಲಿ ಉದುರಿತ್ತು ಅದನ್ನೆಲ್ಲ ಮಾಡಿದ್ದು. ಆಮೇಲೆ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳು, ಥರ್ಡ್ ಇಯರ್ ವಿದ್ಯಾರ್ಥಿಗಳು, ಫೈನಲ್ ಇಯರ್ ವಿದ್ಯಾರ್ಥಿಗಳು ಎಲ್ಲ ಇದನ್ನು ಸ್ವಚ್ಛ ಮಾಡಿ, ಅದನ್ನು ಪೇಂಟಿಂಗ್ ಮಾಡಿ, ವರ್ಲಿ ಆರ್ಟ್ಸಿಂದ ಹಿಡಿದು ಎಲ್ಲ ಮಾಡಿರೋದು ವಿದ್ಯಾರ್ಥಿಗಳು. ಅವ್ರಿಗೂ ಕೂಡ ಧನ್ಯವಾದಗಳು. ಪ್ರವೇಶ ದ್ವಾರಗಳೆಲ್ಲ ಅಲಂಕಾರ ಮಾಡಿರುವಂಥದ್ದು, ಒಂದೊಂದು ಪ್ರವೇಶ ದ್ವಾರಗಳನ್ನ, ಒಂದೊಂದು ಬಿಲ್ಡಿಂಗ್ಗಳನ್ನು ಸೆಕೆಂಡ್ ಇಯರು, ಥರ್ಡ್ ಇಯರು, ಫೋರ್ತ್ ಇಯರ್ ಈ ಥರ ನಾವು ಹಂಚಿದ್ವಿ. ಅವರೆಲ್ಲರೂ ಕೂಡ ಭಾಳ ಉತ್ಸಾಹದಿಂದ ಚೆನ್ನಾಗಿ, ತುಂಬ ಚೆನ್ನಾಗಿ ಮಾಡಿದರು. ಸೊ ಅವ್ರಿಗೂ ಕೂಡ ಧನ್ಯವಾದಗಳು. ಆಮೇಲೆ ಬೋಧಕೇತರ ಸಿಬ್ಬಂದಿಗಳು, ನಮಗೇನೇನು ಬೇಕು ಎಲ್ಲ ಇನ್ಫಾರ್ಮೇಷನ್ ಅಕಾಡೆಮಿಕ್ ಯೂನಿಟಿಂದ ಹಿಡಿದು ಬೇರೆ ಎಲ್ಲ ಯೂನಿಟ್ಗಳಿಂದ ನಮಗೆ ಏನು ಮಾಹಿತಿಗಳು ಒದಗಿಸ್ಕೊಟ್ರು. ಅವ್ರಿಗೂ ಕೂಡ ಧನ್ಯವಾದಗಳು. ಮಹಾವಿದ್ಯಾಲಯದ ಎಲ್ಲ ಇಲಾಖೆಗಳ ಮುಖ್ಯಸ್ಥರು ಸಹಕಾರದಿಂದ ಇದು ಮತ್ತಷ್ಟು ಚೆನ್ನಾಗಿ ಮೂಡಿಬಂತು ಈ ಕಾರ್ಯಕ್ರಮ. ಹಾಗಾಗಿ ಅವ್ರಿಗೂ ಬೋಧಕ ಸಿಬ್ಬಂದಿ ವರ್ಗದವ್ರಿಗೂ ಕೂಡ ಧನ್ಯವಾದಗಳು. ಆಮೇಲೆ ಪ್ರಿಂಟ್ ಮೀಡಿಯಾ ಸಿರ್ಸಿ ಅವರಿಗೆ ಧನ್ಯವಾದಗಳು. ಶಾಮಿಯಾನದ ಯಾರು ನಮಗೆ ಪ್ರೊವೈಡ್ ಮಾಡಿದರು ರಘು ಅವರು, ಆಮೇಲೆ ಪರಮೇಶ್ವರ್ ಹೆಗಡೆ ಅವರು, ಸೊ ಅವ್ರಿಗೂ ಕೂಡ ಧನ್ಯವಾದಗಳು. ಅಲಂಕಾರ ವ್ಯವಸ್ಥೆ ಮಾಡಿರ್ತಕ್ಕಂಥ ಸೇಮ್ ಪರಮಾನಂದ್ ಅವರು ಸಂಗಡಿಗರು ಹಾಗೂ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಧ್ವನಿವರ್ಧಕ, ಲೈಟಿಂಗ್ಸ್ ಹಾಗೂ ಇನ್ನು LED TV, LCD TV ಕೊಟ್ಟಿರ್ತಕ್ಕಂಥ ವಾದಿಯವರಿಗೆ ನಮ್ಮ ಧನ್ಯವಾದಗಳು. ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ದುಡಿದಕ್ಕಂಥ ಎಲ್ಲ ಹಸ್ತಗಳಿಗೂ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೂ ನಮ್ಮ ಇವತ್ತು ಮತ್ತು ನಿನ್ನೆ ನಡೆದಂಥ ಕಾರ್ಯಕ್ರಮವನ್ನು ಇಲ್ಲಿ ಪಾಲ್ಗೊಳ್ಳದೆ ವೀಕ್ಷಿಸ್ತಾರೆ. ಅದಕ್ಕೆ ಕಾರಣ ಅಂತ ಅಂದರೆ ನಮ್ಮ VT ಟೀಮು, ಎಸ್ಪೆಷಲಿ ಲೈವ್ ಯೂಟ್ಯೂಬ್ ಸ್ಟ್ರೀಮಿಂಗ್ ತಾವೆಲ್ಲ ನೋಡಿ ಎಂಜಾಯ್ ಮಾಡಿರ್ತೀರಿ. ಸೊ ಇನ್ನು ಮುಂದೆ ಕೂಡ ಅದು ವೆಬ್ಸೈಟಲ್ಲೂ ಸಿಗುತ್ತೆ, ಯೂಟ್ಯೂಬ್ ಚಾನಲಲ್ಲೂ ಸಿಗುತ್ತೆ. ಅದಕ್ಕೆ ಕಾರಣರಾದಂಥ ಅಮಿತ್ ಸಂಗಡಿಗರು, ಸೊ ಅವ್ರಿಗೂ ಕೂಡ ಧನ್ಯವಾದಗಳು. ಆಮೇಲೆ ಹುಡುಗರು ನಮಗೆಲ್ಲ ಬ್ಯಾಡ್ಜಸ್ ಮಾಡಿಕೊಟ್ಟಿದ್ದಾರೆ. ಫೈನಲ್ ಇಯರ್ ಹುಡುಗರು ಇದು ಮಾಡಿದ್ದು ಫೈನಲ್ ಇಯರ್ ಹುಡುಗರು. ಸೊ ನಾವು ಏನೇ ಫೋನ್ ಮಾಡಿದ್ರು ಕೂಡ ಪರಮಾನಂದಿಗೆ ಫೋನ್ ಮಾಡ್ತಿದ್ವಿ. ಸೊ ಪರಮಾನಂದ್ ಎಷ್ಟು ಸತಿ ಫೋನ್ ಮಾಡಿದ್ರು, ನಂದು ಒಂದು ಕಾಲಿಸ್ಟ್ ಚೆಕ್ ಮಾಡಿದ್ರೆ ಒಂದು 2000 ಸತಿ ಫೋನ್ ಮಾಡಿರ್ಬೋದೇನೋ ನಾನು ಅವನಿಗೆ. ಸೊ ಅಷ್ಟು ಸತಿ ತುಂಬ ಉತ್ಸಾಹದಿಂದ ಅವನು ಎತ್ತಿ ಸರ್ ಏನು ಹೇಳಿದ್ರು ಯಾವುದಕ್ಕೂ ಇಲ್ಲ ಅಂತಲೇ ಇರಲಿಲ್ಲ. ಸೊ ಅವನಿಗೂ ಕೂಡ ಭಾಳಷ್ಟು ಧನ್ಯವಾದಗಳು. ಅಂದರೆ ಅವರು ಫೈನಲ್ ಇಯರ್ ಇದರಲ್ಲಿ ಫ್ಲಾಗ್ಶಿಪ್ ಸ್ಪೀಸೀಸ್ ಅವನು. ಸೊ ಅವನಿಗೆ ಹೇಳಿದ್ರೆ ಅವ್ರನ್ನೆಲ್ಲ ಹುಡುಗರನ್ನೆಲ್ಲ ಜೊತೆಗೆ ಮಾಡ್ತಾ ಇದ್ದ. ಬ್ಯಾಡ್ಜ್ ಕೂಡ ತುಂಬ ಚೆನ್ನಾಗಿ ಬಂತು. ಸುಮಾರು ಜನ ಹೇಳಿದ್ದಾರೆ ಪರ್ಮನಂತ್ ಭಾಳ ಚೆನ್ನಾಗಿದೆ ಅಂತ ಹೇಳಿ ಅಪ್ರಿಸಿಯೇಷನ್ ಕೂಡ ಬಂತು. ರೋಡನ್ನು ಪೇಂಟ್ ಮಾಡಿದರು, ಎಲ್ಲಿ ಸಿಮೆಂಟ್ ರೋಡ್ ಇದ್ದಾವೆ ಎಲ್ಲ ಕೂಡ ಪೇಂಟ್ ಮಾಡಿದರು ನಮ್ಮ ಸೆಕೆಂಡ್ ಇಯರ್ಸು. ಆಮೇಲೆ ನಾನು ಒಂದು ಹೇಳೋದು ಮರ್ತೆ, ಡಿಪ್ಲೊಮೊ ಹುಡುಗರು ಕೂಡ ಇದನ್ನು ಭಾಳಷ್ಟು ಕೈ ಜೋಡಿಸಿ ಅವರು ಕೂಡ ಮಾಡಿದ್ದಾರೆ. ಸೊ ರೋಡ್ ಪೇಂಟ್ ಮಾಡಲು ಡಿಪ್ಲೊಮೊ, ಸೆಕೆಂಡ್ ಇಯರ್ಸು, ಥರ್ಡ್ ಇಯರ್ಸು, ಫೋರ್ತ್ ಇಯರ್ಸ್ ಎಲ್ಲ ಸೇರಿ ರೋಡ್ ಪೇಂಟಿಂಗು ಮತ್ತು ಕ್ಲೀನಿಂಗ್, ಎಂಟೈರ್ ಕ್ಯಾಂಪಸ್ ಕ್ಲೀನಿಂಗ್ ಮಾಡಿರ್ತಾರೆ. ಆಮೇಲೆ VT ಟೀಮಲ್ಲಿ ಕಾರ್ತಿಕ್ ಮತ್ತು ಗೋಕುಲ್, ನಾವೆಲ್ಲ ಏನೇನು VT ನೋಡಿ ಎಂಜಾಯ್ ಮಾಡ್ತೀವಿ ಅಥವಾ ಈಗ ಎಂಜಾಯ್ ಮಾಡ್ತಿದ್ದೀವಿ ಅಥವಾ ನೆನ್ನೆ ಮತ್ತೆ ಏನು VT ಎಲ್ಲ ನೋಡಿದ್ವಲ್ಲ, ಸೊ ಅದು ಕಾರ್ತಿಕ್ ಮತ್ತು ಗೋಕುಲ್. ಆಮೇಲೆ ಪ್ರತಿ ಸತಿ ಪ್ರೋಮೋ ವಿಡಿಯೋ ಬಂದಿದ್ದು ಎಡಿಟಿಂಗ್ ಮಾಡ್ತಿದ್ದು, ತುಂಬ ಪ್ರೊಫೆಷ್ನಲ್ ಆಗಿ ಎಡಿಟಿಂಗ್ ಮಾಡ್ತಿದ್ದು ಕಳಿಸ್ತಿದ್ದು. ಇಟ್ ಈಸ್ ಫ್ರಮ್ ಕಾರ್ತಿಕ್ ಆ್ಯಂಡ್ ಗೋಕುಲ್. ಸೊ ಹಾರ್ಟ್ಲಿ ಥ್ಯಾಂಕ್ಸ್ ಟು ಕಾರ್ತಿಕ್ ಆ್ಯಂಡ್ ಗೋಕುಲ್. ಸೊ ಇನ್ನೂ ಯಾರ್ದಾರು ಹೆಸರು ಬಿಟ್ಟಿದ್ರೆ ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ಇದಾದಮೇಲೆ ಒಂದು VT ಟೀಮ್ ಅವರಿಂದ, ಆಮೇಲೆ ಒಂದು ಪ್ರಶಾಂತ್ ಗೌರಾಣಿ ಅವ್ರ ಕಡೆಯಿಂದ ಒಂದು VT ಇದೇನದು? ಹಾಂ, ರೈಟ್. ಇದಾದ ನಂತರ ಊಟದ ವ್ಯವಸ್ಥೆ ಇರುತ್ತೆ, ಎಲ್ಲರೂ ಊಟ ಸೇವಿಸಬೇಕು. ಥ್ಯಾಂಕ್ ಯು. ಏನ್ ಚಂದವೋ ಏನ್ ಚಂದವೋ ಏನ್ ಚಂದವೋ ಪಾಟನದ ದನಿಯಲ್ಲಿ ನಿನ್ನ ಆ ನೋಟದಲ್ಲಿ ಆಸೆ ತೆಂಬರೆಸದ್ದು ಕಲೆಯುವುದು ಕುಣಿತದಲ್ಲಿ. ಏನ್ ಚಂದವೋ ಏನ್ ಚಂದವೋ ಏನ್ ಚಂದವೋ. ಇಲ್ಲಿ 1985ರಿಂದ ಪ್ರಾರಂಭವಾದ ಈ ಮಹಾವಿದ್ಯಾಲಯದ ಒಂದು ಪರಂಪರೆ ಈ ದಿನದ ತನಕ ಮತ್ತು ಇನ್ನು ಮುಂದೆ ಕೂಡ ಮುಂದುವರಿತಾ ಇದೆ. ಹೇಳ ಹೊರಟರೆ ಬೆಳಗಿನ ತನಕ, ಆಳ ಪಯಣವು ಮುಗಿಯುವ ತನಕ. ಹೇಳ ಹೊರಟರೆ ಬೆಳಗಿನ ತನಕ, ಆಳ ಪಯಣವು ಮುಗಿಯುವ ತನಕ. ಕಥೆಯೋ ನಿನವೆತೆಯೋ ನಮಗೆ ಕಟ್ ಅಂತ ಹೇಳಿ ಅಂತ ಹೇಳೋದಿಲ್ಲ ಸರ್, ಹೊಸತ್ತಿಂದ ಮಾತಾಡಿ. ಮತ್ತೆ ಏನೆಂದು
ಸೊಬಗೆಂದು ಬಣ್ಣಿಸಲಿ ಆಸೆ ತೆಂಬರೆಸದ್ದು ಕಲೆಯುವುದು ಕುಣಿತದಲ್ಲಿ ಏನ್ ಚಂದವೋ ಏನ್ ಚಂದವೋ ಏನ್ ಚಂದವೋ ಹೊರಟರೆ ಬೆಳಗಿನ ತನಕ ಆಳ ಪಯಣವು ಮುಗಿಯುವ ತನಕ ಹೇಳ ಹೊರಟರೆ ಬೆಳಗಿನ ತನಕ ಆಳ ಪಯಣವು ಮುಗಿಯುವ ತನಕ ಕಥೆಯೋ ನಿನವೆತೆಯೋ ಕಾರ್ಮಿಕದ ಸಂಗತಿಯೋ ಏನೆಂದು ವರ್ಣಿಸಲಿ ಸೊಬಗೆಂದು ಬಣ್ಣಿಸಲಿ ಆಸೆ ತೆಂಬರೆಸದ್ದು ಕಲೆಯುವುದು ಕುಣಿತದಲ್ಲಿ ಏನ್ ಚಂದವೋ ಏನ್ ಚಂದವೋ ಏನ್ ಚಂದವೋ ಲೊರಾನಿ ವಲಯರಣ್ಯ ಅಧಿಕಾರಿ ಚಿಕ್ಕೋಡಿ 2004ರಿಂದ 2008 ಬ್ಯಾಚಿನ ವಿದ್ಯಾರ್ಥಿ. ಈ ನಮ್ಮ ಅಲ್ಯೂಮಿನಿಯಂ ಪಾಲ್ಗೊಂಡಂತ ಎಲ್ಲರಿಗೆ ನಾನು ಧನ್ಯವಾದಗಳನ್ನು ಕೋರುತ್ತೇನೆ. ಏನ್ ಚಂದವೋ